ओम पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। या देवी सर्वभूतेषु श्रद्धारूपेण संस्थित नमस्तस्यै 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 नमो नमः। ಭಗವಂತನನ್ನ ಶ್ರದ್ಧೆಯಿಂದ ಸ್ಮರಣೆ ಮಾಡಿಕೊಳ್ತೇನೆ. ರೀಡ್ ಬುಕ್ ಫೌಂಡೇಶನ್ ಹಾಗೂ ರೋಟರಿ 3190 ಇದರ ಸಂಯುಕ್ತಾಶ್ರಯದಲ್ಲಿ ಇಂದು ವಿಶೇಷವಾದ ಎಜುಕೇಟಿವ್ ಪ್ರೋಗ್ರಾಂ ಆರ್ಗನೈಸ್ ಆಗಿದೆ. ಪುಸ್ತಕ ಮಂಥನ ಅಮೃತ ಸಿಂಚನ ಒಂದು ವಿಶಿಷ್ಟವಾದ ಶೀರ್ಷಿಕೆ. ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಬಹಳಷ್ಟು ಶ್ರಮ ವಹಿಸಿದಂತಹ ನನ್ನ ಅತ್ಯಂತ ಆತ್ಮೀಯ ಹಿರಿಯ ಮಿತ್ರರಾದ ಡಾಕ್ಟರ್ ಕಾಡದೇವರ ಮಠ್ ಅವರನ್ನ, ಅವರ ಇಡೀ ಸೇವಾ ಸಮಿತಿಯನ್ನ, ಜೊತೆಗೆ ರೀಡ್ ಬುಕ್ ಫೌಂಡೇಶನ್ ಹಾಗೂ ರೋಟರಿ ಸಂಸ್ಥೆಯ ಎಲ್ಲ ಆತ್ಮೀಯರನ್ನ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ. ಕೆಲವು ದಿವಸಗಳ ಹಿಂದೆ ಶ್ರೀ ಕಾಡದೇವರ ಮಠ್ ಅವರು ದೂರವಾಣಿಯ ಮೂಲಕ ನನ್ನನ್ನು ತಲುಪಿ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿದ್ರು. ಅವರು ದಯವಿಟ್ಟು ಏನಾದರೂ ಒಂದು ಶೀರ್ಷಿಕೆಯನ್ನ ನೀವು ಸೂಚಿಸಬೇಕು ಸ್ವಾಮೀಜಿ ಎಂದಾಗ ನಾನು ಪುಸ್ತಕ ಮಂಥನ ಅಮೃತ ಸಿಂಚನ ಹೇಗಿದೆ ಅಂತ ಕೇಳಿದಾಗ ಅವರು ಬಹಳ ಸಂತೋಷಪಟ್ಟರು. ಹೀಗಾಗಿ ಅಂತಾರಾಷ್ಟ್ರೀಯ ಪುಸ್ತಕ ದಿನದ ಈ ಒಂದು ಅರ್ಥಪೂರ್ಣ ಆಚರಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ವಿಶೇಷವಾದ ಉದ್ದೇಶಕ್ಕಾಗಿ ಇಲ್ಲಿ ಸೇರಿದ್ದೇವೆ. ರೋಟರಿ ಸಂಸ್ಥೆ ತುಮಕೂರು ವಿಶೇಷವಾಗಿ ಕಳೆದ 30 ವರ್ಷಗಳಿಂದ ನಾನು ಒಡನಾಟ ಹೊಂದಿರತಕ್ಕಂಥ ಒಂದು ಉತ್ತಮ ಸೇವಾ ಸಂಸ್ಥೆ. ಇಲ್ಲಿ ಹಲವಾರು ಹಿರಿಯರು, ಕೈಗಾರಿಕೋದ್ಯಮಿ HG ಚಂದ್ರಶೇಖರ್ ಅವರಿಂದ ಮೊದಲುಗೊಂಡು ಸೋದರಿ ಆಶಾ ಪ್ರಸನ್ನ ಕುಮಾರ್ ಅವರು, ಸೋದರಿ ರೇಖಾ ಬಾಬು ಅವರು, ಇತ್ತೀಚಿನ ನಮ್ಮ ಸನ್ಮಾನ್ಯ ಪ್ರೊಫೆಸರ್ ಕಾಡದೇವರ ಮಠ್ ಹಾಗೂ ಮೊನ್ನೆವರೆಗೂ ಕಾರ್ಯನಿರ್ವಹಿಸಿದಂತಹ ಆಶ್ರಮದ ಮಗು ಕುಮಾರಿ ಅಂಬಿಕಾ, ಇಂತಹ ಎಲ್ಲ ಮಕ್ಕಳು ಬಹಳ ಉತ್ತಮವಾದ ಕಾರ್ಯವನ್ನು ಮಾಡ್ಕೊಂಡು ಬಂದದ್ದನ್ನ ನಾನು ಹತ್ತಿರದಿಂದ ಕಂಡಿದ್ದೇನೆ. ಸಮಯದ ಅಭಾವದಿಂದ ನಾನು ಹೆಸರುಗಳು ಹೇಳಕ್ ಆಗ್ತಾ ಇಲ್ಲ. ಜೊತೆಗೆ ರೀಡ್ ಬುಕ್ ಫೌಂಡೇಶನ್ನಿನ ಒಂದು ಕಾನ್ಸೆಪ್ಟ್ ಅನ್ನ ಶ್ರೀ ಕಾಡದೇವರ ಮಠ್ ಅವರು ಹಲವಾರು ಗಂಟೆಗಳ ಕಾಲ ಆಶ್ರಮಕ್ಕೆ ಬಂದು ನನ್ನೊಂದಿಗೆ ಚರ್ಚಿಸಿದ್ದು ಕೂಡ ನನ್ನ ಮನಸ್ಸಿನಲ್ಲಿ ಹಸಿರಾಗಿ ಉಳಿದಿದೆ. ಒಂದು ಉತ್ತಮ ಕಾರ್ಯಕ್ರಮದ ಮೂಲಕ ಅವರು ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನ, ರಾಷ್ಟ್ರೀಯ ಭಾವೈಕ್ಯತೆಯನ್ನ, ರಾಷ್ಟ್ರಭಕ್ತಿಯನ್ನ ಮೂಡಿಸುವ ಪವಿತ್ರ ಕಾರ್ಯಕ್ಕೆ ಸಂಕಲ್ಪಿಸಿ ರೀಡ್ ಬುಕ್ ಫೌಂಡೇಶನ್ನ ಮೂಲಕ ಒಂದು ಉತ್ತಮವಾದ ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ ಅಂದ್ರೆ ಅತಿಶಯೋಕ್ತಿಯಲ್ಲ. ಜೊತೆಗೆ ಅವರು ಯಾವ ಪುಸ್ತಕವನ್ನು ಓದಿಸ್ಬೇಕು ಅಂದಾಗ ನನ್ನ ಪೂಜ್ಯ ಆಧ್ಯಾತ್ಮಿಕ ಗುರುಗಳಾಗಿದ್ದ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರು ಬರೆದಂತಹ ಯಶಸ್ಸಿನ ರಹಸ್ಯ ಪುಸ್ತಕವನ್ನ ನಾನು ಅವರಿಗೆ ರೆಕಮೆಂಡ್ ಮಾಡಿದೆ. ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡ್ರು. ಈ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಿದ್ರೆ ಉತ್ಪ್ರೇಕ್ಷೆ ಎಲ್ಲ. ಬಹುಶಃ 7ನೇ ತರಗತಿಯ ಮೊದಲುಗೊಂಡು ಪೋಸ್ಟ್ ಗ್ರಾಜ್ಯುಯೇಷನ್ ವಿದ್ಯಾಭ್ಯಾಸ ಮಾಡ್ತಾ ಇರುವವರೆಗೂ ಎಲ್ಲ ಮಕ್ಕಳಿಗೂ ಒಂದು ಅತ್ಯುತ್ತಮವಾದ ಹ್ಯಾಂಡ್ ಬುಕ್ ಆಗಿ, ದಿಕ್ಸೂಚಿಯಾಗಿ ಯಶಸ್ಸಿನ ಕಾರ್ಯವನ್ನು ಮಾಡಬಲ್ಲಂತಹ ಪುಸ್ತಕ ಯಶಸ್ಸಿನ ರಹಸ್ಯ. ಮೈಸೂರು ರಾಮಕೃಷ್ಣ ಮಠದ ಪರಮ ಪೂಜ್ಯ ಸ್ವಾಮಿ ಮುಕ್ತಿದಾನಂದಜಿಯವರು ನನ್ನ ಪ್ರೀತಿಪೂರ್ವಕ ವಿನಂತಿಯ ಮೇರೆಗೆ ಈ ಪುಸ್ತಕವನ್ನ ಪ್ರಕಟಿಸಿದರು. ಇದೊಂದು ಬಹಳ ವಿಸ್ತೃತವಾದ ಕಥೆ. ಸಂದರ್ಭೋಚಿತವಾಗಿ ನನ್ನ ಮಾತಿನ ನಡುವೆ ಅದನ್ನು ಕುರಿತಾದ ಕೆಲವು ವಿಚಾರಗಳನ್ನು ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ನೇರವಾಗಿ ಈ ಏಪ್ರಿಲ್ 23ರ ಅಂತಾರಾಷ್ಟ್ರೀಯ ಪುಸ್ತಕ ದಿನದ ಮಹತ್ವದ ಬಗ್ಗೆ ಪ್ರಸ್ತಾಪಿಸೋದಕ್ಕೆ ಬಯಸ್ತೇನೆ. ಇದೊಂದು ವಿಶಿಷ್ಟವಾದ ಆಚರಣೆಯಾಗಿ ಯುನೆಸ್ಕೋ ಜಗತ್ತಿಗೆ ನೀಡಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ವಿಶ್ವಸಂಸ್ಥೆ ಅಥವಾ ಯುನೆಸ್ಕೋ ಈ ರೀತಿಯಲ್ಲಿ ಅಥವಾ ಒಂದು ರಾಷ್ಟ್ರದ ಆಡಳಿತಾತ್ಮಕ ವ್ಯವಸ್ಥೆ ಪರಿಚಯ ಮಾಡಿಕೊಡಬಹುದಾದಂತಹ ಆಚರಣೆಗಳನ್ನ ನಾವು ದಾಖಲಿಸ್ತೇವೆ. ನಮ್ಮ ಪರಂಪರೆಯಲ್ಲಿ ಇದಕ್ಕೆ ಪೂರಕವಾಗುವಂತಹ ಹಲವಾರು ಆಚರಣೆಗಳಿದೆ. ಅದನ್ನ ಮರೆತು ಬಿಡ್ತೇವೆ.
ಉದಾಹರಣೆಗೆ ಇಂಟರ್ನ್ಯಾಷನಲ್ ಬುಕ್ ಡೇ ಇದು 1990ರ ದಶಕದಲ್ಲಿ ಪ್ರಾರಂಭ ಆಗಿದೆ. ಇದರ ಆಚರಣೆಗೆ ಕೇವಲ ಈ ಒಂದು 25 ವರ್ಷ ಆಗಿದೆ. ಆದರೆ ಪ್ರಾಚೀನ ಭಾರತದಿಂದಲೂ ಕೂಡ ನಾವು ಆಚರಿಸುವಂತಹ ಶರಣ್ ನವರಾತ್ರಿಯಲ್ಲಿ ಶಾರದಾ ಪೂಜೆ ಅತ್ಯಂತ ಪ್ರಶಸ್ತವಾದ ಆಚರಣೆಯಾಗಿದೆ. ನಾವೆಲ್ಲರೂ ನವರಾತ್ರಿಯಲ್ಲಿ ಶಾರದೆಯನ್ನು ಪೂಜೆ ಮಾಡ್ತೇವೆ. ಶಾರದೆಯನ್ನ ವಿಶೇಷವಾಗಿ ನಮಗೆ ಜ್ಞಾನವನ್ನ ಅನುಗ್ರಹಿಸು ಅಂತ ಪೂಜೆ ಮಾಡ್ತೇವೆ. ಯಾಕೆ ಅಂತಂದ್ರೆ ಸರಸ್ವತಿ ಈಸ್ ದಿ ಪರ್ಸಾನಿಫಿಕೇಶನ್ ಆಫ್ ಪ್ಯೂರ್ ನಾಲೆಡ್ಜ್, ಲಕ್ಷ್ಮಿ ಈಸ್ ದಿ ಪರ್ಸಾನಿಫಿಕೇಶನ್ ಆಫ್ ಅಪ್ಲೈಡ್ ನಾಲೆಡ್ಜ್, ಅಂಡ್ ಗಣಪತಿ ಈಸ್ ದಿ ಸಿಂಬಲ್ ಆಫ್ ಸಕ್ಸಸ್. ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ಸರಸ್ವತಿಯ ಕೃಪೆ ಆದ ನಂತರ ನಾವು ಪಡೆಯಬಹುದಾದ ಲಕ್ಷ್ಮಿಯ ಕೃಪೆ ಅದು ಆರೋಗ್ಯಕರವಾಗಿರುತ್ತೆ. ಅಷ್ಟೇ ಅಲ್ಲ, ಅದು ಶ್ರೇಯಸ್ಕರವಾಗಿರುತ್ತೆ. ಯಾವ ವ್ಯಕ್ತಿ ಸರಸ್ವತಿಯನ್ನು ನಿರ್ಲಕ್ಷಿಸಿ ಕೇವಲ ಲಕ್ಷ್ಮಿಗೆ ಮೊರೆ ಹೋಗ್ತಾನೋ ಅವನು ಲಕ್ಷಾಧಿಪತಿ ಆದರೂ ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಾರದೆ ಮುಂದೆ ಭಿಕ್ಷೆಗೆ ಹೋದಂತ ಸಂದರ್ಭಗಳನ್ನ ನಾವು ಗಮನಿಸ್ತೇವೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲೂ ಕೂಡ ಮೊದಲು ಅವನು ವಿದ್ಯಾವಂತನಾಗಬೇಕು, ಅವನು ಸರಿಯಾದ ರೀತಿಯಲ್ಲಿ ಜ್ಞಾನವನ್ನ ಪ್ರಾಪ್ತಿಗೊಳಿಸ್ಕೊಳ್ಬೇಕು. ಹಾಗಾಗಿಯೇ ನಮ್ಮ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮದ ಈ 4 ಆಶ್ರಮಗಳ ಒಂದು ಅದ್ಭುತವಾದ ಸರಣಿಯಲ್ಲಿ ಬ್ರಹ್ಮಚರ್ಯ ಆಶ್ರಮವನ್ನ ಪ್ರಥಮವಾಗಿ ಇಡಲಾಗಿದೆ ಮತ್ತು ಇದು ಪ್ರಧಾನವಾದ ಆಶ್ರಮವಾಗಿ ಪರಿಗಣಿಸಲ್ಪಟ್ಟಿದೆ. ಅದು ಕಟ್ಟಡದ ಅಡಿಪಾಯವಿದ್ದಂತೆ. ಕಟ್ಟಡದ ಅಡಿಪಾಯ ಎಷ್ಟು ಸುಭದ್ರವೋ ಕಟ್ಟಡ ಅಷ್ಟು ಸುರಕ್ಷಿತ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ಜೀವನವನ್ನ ಬದುಕಿನಲ್ಲಿ ಬಹಳ ವಿಶೇಷವಾಗಿ ಪರಿಗಣಿಸಲಾಗಿದೆ. ಇದಕ್ಕೆ ಸಮಾನಾಂತರವಾಗಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳನ್ನ ಕುರಿತು ನಾವು ಚರ್ಚೆ ಮಾಡ್ತೇವೆ. ಧರ್ಮ ಅಂತಂದ್ರೆ ರೈಚಿಯಸ್ನೆಸ್. ಈ ರೈಚಿಯಸ್ನೆಸ್ ನಮಗೆ ಅರ್ಥವಾಗುವಂಥದ್ದು ವಿದ್ಯೆಯ ಮೂಲಕ. ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಎಷ್ಟು ಅದ್ಭುತವಾದ ವಿಚಾರ ಅನ್ನೋದನ್ನ ನಾವು ಗಮನಿಸ್ಕೋಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, the greatest difference between a human and subhuman is with respect to education, with respect to education. ಇದನ್ನ ನಾವು ಗಮನಿಸಬೇಕು. ಶಿಕ್ಷಣದ ಒಂದು ಅದ್ಭುತವಾದ ದೃಷ್ಟಿಕೋನದಿಂದ ಪ್ರಾಣಿಗಳು ಮತ್ತು ಮನುಷ್ಯನ ನಡುವಿನ ವ್ಯತ್ಯಾಸವನ್ನ ನಾವು ಗಮನಿಸಬಹುದಾಗಿದೆ. ಆ ನಿಟ್ಟಿನಲ್ಲಿ ಶಿಕ್ಷಣದ ಮಹತ್ವವನ್ನ ಅನಾದಿ ಕಾಲದಿಂದಲೂ ಕೂಡ ಎತ್ತಿ ಹಿಡಿಯಲಾಗಿದೆ. ಭರ್ತೃಹರಿ ಅಂತಕ್ಕಂಥ ಒಬ್ಬ ಮಹಾನ್ ಕವಿ, ಆನಂತರದಲ್ಲಿ ಸಂತನಾದವನು, ವಿಶೇಷವಾಗಿ ಈ ಶಿಕ್ಷಣವನ್ನು ಕುರಿತು ಒಂದು ಶ್ಲೋಕವನ್ನು ಬರೀತಾನೆ. ವಿದ್ಯಾನಾಮ ನರಸ್ಯ ರೂಪಂ ಅಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಹು ವಿದ್ಯಾ ಬಂಧುಜನೆ ವಿದೇಶ ಗಮನೆ ವಿದ್ಯಾ ಪರಾದೇವತ ವಿದ್ಯಾ ರಾಜಸು ಪೂಜ್ಯತೆ ನತು ಧನಂ ವಿದ್ಯಾ ವಿಹೀನ ಪಶು. ಇದೊಂದು ಅದ್ಭುತವಾದಂತಹ ಸ್ತೋತ್ರ. ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗುವಂಥದ್ದೇನು ಅಂದ್ರೆ ವಿದ್ಯಾವಿಹೀನ ಪಶು, ಇದು ಮೊದಲನೇ ಮಾತು. ಯಾರಲ್ಲಿ ವಿದ್ಯೆ ಇಲ್ವೋ ಅವನು ಪಶುವಿಗೆ ಸಮಾನ ಅಂತ. ಇವತ್ತು ನಾವು ನೋಡ್ತೇವೆ, ಬಹಳಷ್ಟು ಜನಗಳಲ್ಲಿ ಅಕ್ಷರಸ್ಥರಾಗಿದ್ದಾರೆ ಎನ್ನುವುದರ ಕುರುಹು ಇದೆ. ದೇ ಆರ್ ಲಿಟ್ರೇಟ್ಸ್ ಬಟ್ ದೇ ಆರ್ ನಾಟ್ ಎಜುಕೇಟೆಡ್ಸ್. ಹೀಗಾಗಿ ಈ ಲಿಟ್ರೇಟ್ಸ್ ಅನ್ನೋರ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಅವರಿಂದ ಸಮಾಜದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಅವರಿಗೆ ಓದು ಬರಹ ಗೊತ್ತಿದೆ, ಆದರೆ ಇವರು ಅಕ್ಷರ ರಾಕ್ಷಸರಾಗಿ ಪರಿವರ್ತಿತರಾಗಿದ್ದಾರೆ. ತಮ್ಮ ಓದು ಬರಹವನ್ನ ಕೇವಲ ಮೋಸ, ಕಪಟ, ವಂಚನೆಗಾಗಿ ಅವರು ಅಸ್ತ್ರಗಳಾಗಿ ಬಳಸ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಲಿಟರಸಿ ಪ್ರೋಗ್ರಾಮ್ಗೂ ಎಜುಕೇಶನ್ಗೂ ಬಹಳ ವ್ಯತ್ಯಾಸ ಇದೆ. ವಿದ್ಯಾ ವಿಹೀನ ಪಶು. ವಿದ್ಯಾ ಅಂದ್ರೆ ಏನ್ ಹಾಗಾದ್ರೆ? ದ ಡಿಸ್ಕ್ರಿಮಿನೇಟಿವ್ ಪವರ್, ಯುಕ್ತಾಯುಕ್ತ ವಿವೇಕ. ಎಲ್ಲಿ ನೀವು ಒಳಿತು ಕೆಡಕುಗಳ ನಡುವೆ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಇದೆಯೋ, ಮತ್ತು ಈ ಒಳಿತು ಕೆಡಕುಗಳ ನಡುವೆ ಒಳಿತಿಗಾಗಿಯೇ ಹೋರಾಡುವಂತಹ ಒಂದು ವಿಶೇಷವಾದ ಬದ್ಧತೆಯನ್ನ ಮನುಷ್ಯನಲ್ಲಿ ನೋಡ್ತಿರೋ, ಅವನನ್ನ ನಾವು ವಿದ್ಯಾವಂತ ಅಂತ ಕರೆಯೋದಕ್ಕೆ ಸಾಧ್ಯ ಇದೆ. ಇದನ್ನ ಗಮನದಲ್ಲಿಟ್ಕೊಂಡು ಸ್ವಾಮಿ ವಿವೇಕಾನಂದರು ಕಳೆದ ಶತಮಾನದಲ್ಲಿ ತಮ್ಮ ಅನುಭವವನ್ನ 4 ಮಾತುಗಳಲ್ಲಿ ನಮ್ಮ ಮುಂದೆ ಇಟ್ಟಿದ್ದು ಹೀಗೆ: ನಾನು ಭಾರತದಾದ್ಯಂತ ಸಂಚರಿಸಿದ್ದೇನೆ. ಈ ಆಂಗ್ಲರು ನಮಗೆ ನೀಡಿದಂತಹ ಶಿಕ್ಷಣ ಇದೊಂದು ರೀತಿಯಲ್ಲಿ ಲಿಟರಸಿ ಪ್ರೋಗ್ರಾಮ್ ಆಗಿದೆ.
ಅವರಿಗೆ ಕೇವಲ ತಮ್ಮ ಕಚೇರಿಯ ಕಾರ್ಯಕ್ಕೆ ಬೇಕಾದಷ್ಟು ತಕ್ಕ ಮಟ್ಟಿಗೆ ಅಕ್ಷರ ಜ್ಞಾನವನ್ನು ಭಾರತೀಯರಿಗೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಲಿಟರೇಟ್ಸ್ ಆಗ್ತಾ ಇದ್ದೇವೆ, ಆದ್ರೆ ವಿದ್ಯಾವಂತರಾಗ್ತಾ ಇಲ್ಲ. ಇದನ್ನ ಕಂಡಾಗ ನನಗನ್ಸುತ್ತೆ, ನಿಜವಾದ ಅರ್ಥದಲ್ಲಿ ನಾಳೆ ಸ್ವತಂತ್ರ ಭಾರತದಲ್ಲಿ ನಾನು ಅಪೇಕ್ಷಿಸುವಂತಹ ಒಂದು ವಿಶಿಷ್ಟವಾದ ಶಿಕ್ಷಣ ಪದ್ಧತಿ ಅದು ಭಿನ್ನವಾಗಿ ಬೇರೆಯೇ ಇದೆ. ಆದ್ರೆ ಇವತ್ತು ನಾವು ನೋಡ್ತಾ ಇರತಕ್ಕಂಥ ಆಂಗ್ಲರ ಕಾಲದ ಶಿಕ್ಷಣದಲ್ಲಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಗಿವ್ ಲೈಟ್ ಟು ಪುವರ್ ಅಂಡ್ ಮೋರ್ ಲೈಟ್ ಟು ರಿಚ್, ಗಿವ್ ಲೈಟ್ ಟು ಅನ್ಎಜುಕೇಟೆಡ್ ಅಂಡ್ ಮೋರ್ ಲೈಟ್ ಟು ಎಜುಕೇಟೆಡ್. ಈ ಮಾತು ವಿವೇಕಾನಂದರದ್ದು. ಇದರ ಅರ್ಥ ಏನು ಅಂದ್ರೆ, ಇವತ್ತು ಅಕ್ಷರಸ್ಥರಾದವರು ನೋಡ್ತಾ ಇದ್ದೇವೆ ನಾವು. ಇವತ್ತಿನ ಸಮಾಜ, ವಿಶ್ವವಿದ್ಯಾನಿಲಯಗಳು ಲಕ್ಷಗಟ್ಟಲೆ ಹೊರಗೆ ತರ್ತಾ ಇರ್ತಕ್ಕಂಥ ಯೋಗ್ಯತಾ ಪತ್ರದ ಯಜಮಾನಿಕೆ ಹೊತ್ತಂತಹ ಜನ ಯೋಗ್ಯತೆ ನಿಶೇಷವಾಗಿದೆ. ಅಲ್ಲಿ ಯೋಗ್ಯತೆ ಇಲ್ಲ, ಅಲ್ಲಿ ಸಿವಿಕ್ ಸೆನ್ಸ್ ಇಲ್ಲ, ಅಲ್ಲಿ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಪೇಟ್ರಿಯಾಟಿಸಮ್ ಇಲ್ಲ, ನ್ಯಾಷನಲ್ ಇಂಟೆಗ್ರಿಟಿ ಬಗ್ಗೆ ಗೊತ್ತಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ರಾಷ್ಟ್ರಕ್ಕಾಗಿ ನಾನು ಅನ್ನೋ ಬದ್ಧತೆ ಇಲ್ಲ. ಹೀಗಾಗಿ ನನಗೆ ಬಹಳ ನೋವಾಗುತ್ತೆ ಒಂದು ಮಾತನ್ನು ಹೇಳೋದಕ್ಕೆ. ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೇನೆ, ಇವತ್ತು ನಮ್ಮ 905 ಯೂನಿವರ್ಸಿಟಿಗಳು ಭಾರತದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಬಹುತೇಕ ಲಿಟರಸಿ ಪ್ರೋಗ್ರಾಮೇ. ಇದು ಎಜುಕೇಶನ್ ಅಲ್ಲ, ಇದು ಎಜುಕೇಶನ್ ಅಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಯಾಕೆ ಅಂತಂದ್ರೆ, ನಾನು 6,000 ಕಾರ್ಯಕ್ರಮಗಳನ್ನ ಇಲ್ಲಿವರೆಗೆ ನಿರ್ವಹಿಸಿಕೊಟ್ಟಿದ್ದೇನೆ ಪರಮಾತ್ಮನ ಕೃಪೆಯಿಂದ. MBA ನಲ್ಲಿ 75% ಅದಕ್ಕೂ ಅಧಿಕವಾಗಿ ಪಡ್ಕೊಂಡಂತಹ ಎಷ್ಟೋ ಮಕ್ಕಳಿಗೆ ಅವರನ್ನ ಗೈಡ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಯೂನಿವರ್ಸಿಟಿಗಳು, ಯೂನಿವರ್ಸಿಟಿ ಆಫ್ ಮ್ಯಾನೇಜ್ಮೆಂಟ್ ಭಾರತದಲ್ಲಿ ವಿಶೇಷವಾಗಿ ಅಲ್ಲಿನ ಮುಖ್ಯಸ್ಥರು ನನಗೆ ಆಹ್ವಾನ ಕೊಟ್ಟಾಗ ಅವರು ಮಾತನಾಡ್ತಾ ಹೇಳ್ತಾರೆ, ಸ್ವಾಮೀಜಿ, ಪ್ಲೀಸ್ ಗೈಡ್ ಅವರ್ ಚಿಲ್ಡ್ರನ್ how to respectably behave with the elders, how to behave with the younger generation with love and affection, how to manage time sense ಬಗ್ಗೆ ಹೇಳಿ, ಆ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಬರುವಂತೆ ಹೇಳಿ. ದೊಡ್ಡವರು ಯಾರಾದರೂ ತಿಳುವಳಿಕೆ ಹೇಳಿದ್ರೆ ಕೋಪ ಮಾಡ್ಕೋಬಾರ್ದು, ಅನ್ರೆಸ್ಟ್ ಆಗಬಾರ್ದು ಅನ್ನೋದ್ರ ಬಗ್ಗೆ ದಯವಿಟ್ಟು ಹೇಳಿ. ಹಿರಿಯರನ್ನ ಗೌರವಿಸೋದು ಹೇಳಿ, ಸಮಯಕ್ಕೆ ಸರಿಯಾಗಿ ಅವ್ರ ಕೆಲ್ಸಕ್ಕೆ ಬರುವಂತದ್ದನ್ನ ಹೇಳಿ. ಇದೆಲ್ಲವೂ ಹೇಳಬೇಕು. MBA ನಲ್ಲಿ 75% ತಗೊಂಡಿರೋ ವ್ಯಕ್ತಿಗೆ ಅಂತಂದ್ರೆ ಅವನು ಮಾರ್ಕ್ಸ್ ಕಾರ್ಡ್ ನಾವೇನ್ ಬೆಲೆ ಕಟ್ಟೋಣ? ಇದನ್ನ ನಾನು ಯಾವುದೋ ದೋಷಾರೋಪಣೆಯಲ್ಲಿ ಹೇಳ್ತಾ ಇಲ್ಲ. 3 ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನವನ್ನು ಕಂಡಿದ್ದೇನೆ. ಜಗತ್ತಿನ ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾನಿಲಯದ ಪದವೀಧರ ನಾನು. ಕಂಡಿದ್ದೇನೆ, ಕಷ್ಟವನ್ನ ಕಂಡಿದ್ದೇನೆ, ನಷ್ಟವನ್ನ ಕಂಡಿದ್ದೇನೆ, ನೋವನ್ನ ಕಂಡಿದ್ದೇನೆ, ಸಮಾಜವನ್ನ ಹತ್ತಿರದಿಂದ ಕಂಡಿದ್ದೇನೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಈವನ್ ಟುಡೇ 75 years after our independence, ಇವತ್ತು ಕೂಡ ಬಹುತೇಕ we have the literacy program. Very unfortunately, we have equated our education system to our literacy program to education system. ಹೀಗಾಗಿ ಸಮಾಜದಲ್ಲಿ ಇವತ್ತು ಅಕ್ಷರಸ್ಥರಿಂದ ಜಾಸ್ತಿ ಸಮಸ್ಯೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು 10 ದೇಶಗಳಲ್ಲಿ ಆಹ್ವಾನದ ಮೇರೆಗೆ ಪ್ರವಚನಕ್ಕಾಗಿ 3-4 ಸಲ ಪ್ರವಾಸ ಮಾಡಿದ್ದೇನೆ. ನಾನು ಇಟಲಿಯ ಟ್ಯೂರಿನ್ ಯೂನಿವರ್ಸಿಟಿಯಲ್ಲಿ, ಜಿನೋವಾ ಯೂನಿವರ್ಸಿಟಿಯಲ್ಲಿ, ಸೌತ್ ಕೊರಿಯಾದ ಯೂನಿವರ್ಸಿಟಿಗಳಲ್ಲಿ, ಆಕ್ಸ್ಫರ್ಡ್ನ ಯೂನಿವರ್ಸಿಟಿಯಲ್ಲಿ, ದಿ ಸೆಂಟರ್ ಫಾರ್ ಹಿಂದೂ ಸ್ಟಡೀಸ್, ಇಂತಹ ಕಡೆ ಹಲವಾರು ಸಂವಾದ ಕಾರ್ಯಕ್ರಮಗಳಲ್ಲಿ ಮಾತನಾಡಿದಾಗ ಆ ವಂದನಾರ್ಪಣೆಯ ಸಂದರ್ಭದಲ್ಲಿ ಅಲ್ಲಿನ ಗಣ್ಯರು ಹೇಳ್ತಾ ಇದ್ದಂತಹ ಅತ್ಯಂತ ಮನೋಜ್ಞವಾದ ಮಾತು, ದಿಸ್ ಈಸ್ ದಿ ಬ್ಯೂಟಿ ಆಫ್ ಎ ಸ್ಪೀಕರ್ ಆಫ್ ಇಂಡಿಯಾ, ದಿಸ್ ಈಸ್ ದಿ ಬ್ಯೂಟಿ ಆಫ್ ಇಂಡಿಯನ್ ಫಿಲಾಸಫಿ. ಇನ್ ಇಂಡಿಯನ್ ಕಾಂಟೆಕ್ಸ್ಟ್, ಲೈಫ್, ಎಜುಕೇಶನ್, ಸ್ಪಿರಿಚುಯಾಲಿಟಿ, ಮೆಡಿಟೇಷನ್, ಯೋಗ, ದೇ ಆರ್ ಆಲ್ ಬಟ್ ಕಾಂಪ್ಲಿಮೆಂಟರಿ. ಈ ಮಾತು ಪ್ರಪಂಚದಲ್ಲಿ ಬೇರೆ ಇನ್ನೆಲ್ಲೂ ಕೂಡ ಬೇರೆ ದೇಶದ ಅತ್ಯದ್ಭುತವಾದ ಇಂಟೆಲೆಕ್ಚುಯಲ್ ಸ್ಪೀಕರ್ ಅವನಿಗೂ ಕೂಡ ಈ ಮಾತುಗಳನ್ನು ಬಳಸೋದಿಲ್ಲ. ಆದ್ರೆ ಭಾರತೀಯ ವಿಚಾರದಲ್ಲಿ ಲೈಫ್ ಅಂಡ್ ಎಜುಕೇಶನ್, ಲೈಫ್, ಎಜುಕೇಶನ್ ಅಂಡ್ ಸೈನ್ಸ್ ಇದನ್ನ ಗಮನಿಸ್ಬೇಕು. ನಮ್ಮ ಬುದ್ಧಿಜೀವಿಗಳಿದನ್ನು ಗಮನಿಸ್ಬೇಕು, ನಮ್ಮ ವಿಚಾರ ವ್ಯಾಧಿಗಳಿದನ್ನು ಗಮನಿಸ್ಬೇಕು. ಇವತ್ತು ವಿಜ್ಞಾನ ಓದದಲ್ಲೇ ಇರ್ತಕ್ಕಂಥ ವೈಜ್ಞಾನಿಕ ದೃಷ್ಟಿಕೋನದ ಬಗ್ಗೆ ವಿಪರೀತ ಮಾತಾಡಕ್ ಹೋಗ್ತಾರೆ. ಅದನ್ನು ನಾನು ಹೇಳಕ್ ಹೊರಟದ್ದು. ಇಂಡಿಯಾದ ಕಾಂಟೆಕ್ಸ್ಟ್ ನಲ್ಲಿ ಲೈಫ್ ಎಜುಕೇಶನ್, ಸೈನ್ಸ್, ಫಿಲಾಸಫಿ, ಯೋಗ, ಮೆಡಿಟೇಷನ್, ಸ್ಪಿರಿಚುಯಾಲಿಟಿ, ದೇ ಆರ್ ಆಲ್ ಬಟ್ ಕಾಂಪ್ಲಿಮೆಂಟರಿ. ಈ ಮಾತನ್ನು ಯಾರು ಹೇಳ್ತಾರೆ? ಈ ಮಾತನ್ನು ಒಬ್ಬರು ಡಾಕ್ಟರ್ ಆಲ್ಬರ್ಟೋ ಪೆಲಿಸಿರೋ, ದಯವಿಟ್ಟು ಗೂಗಲ್ಗೆ ಹೋಗಿ, ಟ್ಯೂರಿನ್ ಯೂನಿವರ್ಸಿಟಿಯ ಇಂಡಾಲಜಿ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರು ಡಾಕ್ಟರ್ ಆಲ್ಬರ್ಟೋ ಪೆಲಿಸಿರೋ ಹೇಳ್ತಾರೆ. ಬ್ರೂನೋ ಬಾರ್, ಇಟಲಿಯ ಟ್ಯೂರಿನ್ ಯೂನಿವರ್ಸಿಟಿ ಅವರು ಹೇಳ್ತಾರೆ. ಪ್ರೊಫೆಸರ್ ಕಿಮೋತಿ ಕಿರ್ನನ್, ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಹೂ ಹೆಡ್ಸ್ ದಿ ಸೆಂಟರ್ ಆಫ್ ಹಿಂದೂ ಸ್ಟಡೀಸ್ ಹೇಳ್ತಾರೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಾವು ಏನೇನೋ ಮಾತನಾಡಬಾರ್ದು.
ವೈಜ್ಞಾನಿಕ ದೃಷ್ಟಿಕೋನ ಅಂತಂದ್ರೆ ಏನು, ಶಂಕರಾಚಾರ್ಯರು ಏನ್ ಹೇಳಿದ್ರು, ವಿವೇಕಾನಂದರು ಏನ್ ಹೇಳಿದ್ರು. ನಿಮ್ಮ ವಿಜ್ಞಾನದ ಯಾವುದೇ ವಿಚಾರಗಳು ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು, ಅದು ಇಂದ್ರಿಯ ಗ್ರಾಹ್ಯವಾದದ್ದು. ದೇ ಕಮ್ ಅಂಡರ್ ದಿ ಸೆನ್ಸ್ ಪರ್ಸೆಪ್ಷನ್ ಪರ್ವ್ಯೂ. ಆದ್ದರಿಂದ ಸ್ಪಿರಿಚುಯಾಲಿಟಿ ಇದು ಇಟ್ ಈಸ್ ಬಿಯಾಂಡ್ ಸೆನ್ಸ್ ಪರ್ಸೆಪ್ಷನ್. ನಿಮ್ಮ ಡಾಲ್ಟನ್ಸ್ ಥಿಯರಿ ಆಫ್ ಅಟಾಮಿಕ್ ಸ್ಟ್ರಕ್ಚರ್, ರೂದರ್ಫರ್ಡ್ ಥಿಯರಿ ಆಫ್ ಅಟಾಮಿಕ್ ಸ್ಟ್ರಕ್ಚರ್, ಇವತ್ತಿನ ಬಿಗ್ ಬ್ಯಾಂಗ್ ಥಿಯರಿ, ಮಾಡರ್ನ್ ಫಿಸಿಕ್ಸ್, ಇವೆಲ್ಲವೂ ಕೂಡ ಶಂಕರಾಚಾರ್ಯರ ಅದ್ವೈತ ತತ್ವದ ಮುಂದೆ ಕಿಂಡರ್ ಗಾರ್ಟನ್ ಮಕ್ಕಳಂತೆ ಕುಳಿತಿದೆ. ಶಂಕರಾಚಾರ್ಯರು ಕೊಟ್ಟ ಆತ್ಮತತ್ವ, ಮೈಕ್ರೋಕಾಸಮ್ ಅಂಡ್ ಮ್ಯಾಕ್ರೋಕಾಸಮ್ ತತ್ವದ ಮುಂದೆ ನಿಮ್ಮ ಮೈಕ್ರೋಸ್ಕೋಪ್ಗಳು ವಿಶ್ಲೇಷಿಸಲಾರದಂತಹ ಅದ್ಭುತ ಸತ್ಯಗಳಿದೆ. ಇದನ್ನ ಗಮನಿಸಬೇಕು ನಾವು. ದೇರ್ ವಾಸ್ ನೆವರ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ರಿಲಿಜನ್ ಅಂಡ್ ಸೈನ್ಸ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಭಾರತದ ಇತಿಹಾಸದಲ್ಲಿ ವಿಜ್ಞಾನ ಮತ್ತು ಧರ್ಮ ತಿಕ್ಕಾಟ ನಡೆಸಿಲ್ಲ. ಕಾರಣ ಏನು? ರಿಲಿಜನ್ ಆರ್ ಸ್ಪಿರಿಚುಯಾಲಿಟಿ ಆಫ್ ಇಂಡಿಯಾ could not only answer the challenges of science, equally it could give a better philosophy. ಇದನ್ನ ಪ್ರೂವ್ ಮಾಡಬಲ್ಲೆ ನಾನು. ಇವತ್ತಿನ ಪಂಚಾಂಗ ನೀವು ಕೊಡಿ, ಇನ್ನು 500 ವರ್ಷಕ್ಕೆ ಸೂರ್ಯಗ್ರಹಣ ಯಾವತ್ತಾಗುತ್ತೆ, ಚಂದ್ರಗ್ರಹಣ ಯಾವತ್ತಾಗುತ್ತೆ ಅನ್ನೋದನ್ನ ಹೇಳ್ತೇನೆ. ಇವತ್ತಿನ ಪಂಚಾಂಗದ ಆಧಾರದ ಮೇಲೆ 300 ವರ್ಷಗಳ ಹಿಂದೆ ಯಾವತ್ತು ಗ್ರಹಣ ನಡೆದಿತ್ತು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೇನೆ. ಆದ್ದರಿಂದ ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಒಂದು ಫಿಲಾಸಫಿಯನ್ನು ಉಪಯೋಗಿಸ್ಕೊಂಡು ಅದನ್ನ ಮಿಸ್ಯೂಸ್ ಮಾಡಿ ನೀವು ಎಲ್ಲೆಲ್ಲೋ ಬಂದು ಜನಗಳನ್ನ ದಾರಿ ತಪ್ಪಿಸ್ತಾರೆ ಅಂತ ಬಡಬಡಿಸುವಂತಹ ಓ ಜನರೇ, ಅದು ಫಿಲಾಸಫಿ ಅಲ್ಲ, ಅದು ಇಂಡಿಯನ್ ಫಿಲಾಸಫಿ ಅಲ್ಲ. ಒರಿಜಿನಲ್ ಇಂಡಿಯನ್ ಫಿಲಾಸಫಿಯನ್ನ 1000 ವರ್ಷದ ಹಿಂದೆ ಈ ದೇಶದ ಮೇಲೆ ದಾಳಿ ಮಾಡಿದ ದಾಳಿಕೋಟ ದರೋಡೆಕೋರರು, ಈ ದೇಶವನ್ನಾಳದ ಐರೋಪ್ಯರು, ಸ್ವಾತಂತ್ರ್ಯ ನಂತರ ಈ ಐರೋಪ್ಯರನ್ನೇ ದಾಸರಂತೆ ಅನುಸರಿಸಿದಂತ ನಮ್ಮ ದೇಶ ಗುಲಾಮರಂತೆ ಅನುಸರಿಸಿ ಮಾಡ್ತಾ ಇದೆ. ಇದನ್ನ ಇವತ್ತಿಗೂ ನಮಗೆ ರಿಯಾಲಿಟಿ ಆಫ್ ಎಜುಕೇಶನ್ ಗೊತ್ತಿಲ್ಲ. ಇವತ್ತು ನೋಡಿ, ಪೋಸ್ಟ್ ಗ್ರಾಜುಯೇಷನ್ ಕೊಡ್ತೀರಿ, ಏನ್ ಓದಿಸ್ತೀರಿ? ಆನ್ಸರ್ 6 questions out of 10. ಆ ಮಕ್ಕಳು ಕದ್ದು ಮುಚ್ಚಿ ಬರೆದು ಪರೀಕ್ಷೆ ಪಾಸ್ ಮಾಡದೆ ಇದ್ರೆ ಮಾರ್ಕ್ಸ್ ತಗೊಳ್ಳೋದವನು ಗೊತ್ತಿದೆ. ಯಾವ ಪುಸ್ತಕದಲ್ಲಿ ಎಲ್ಲಿ ವಿಷಯವನ್ನ ನಾವು ಓದಬೇಕು, ಈ ಒಂದು ಕಾನ್ಸೆಪ್ಟ್ಗೆ ಎಷ್ಟು ಪುಸ್ತಕಗಳನ್ನ ನಾನು ರೆಫರ್ ಮಾಡಬೇಕು ಅನ್ನೋದು ಗೊತ್ತಾಗೋದಕ್ಕಿಂತ ಹೆಚ್ಚಾಗಿ ನಕಲಿ ಅಂಕಪಟ್ಟಿ ಎಲ್ಲಿ ಸಿಗುತ್ತೆ ಅಂತ ನಮ್ಮ ಮಕ್ಕಳಿಗೆ ಗೊತ್ತಿದೆ. ಇದೊಂದು ದುರಂತ ಇದೆ. ಈ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೇನೆ, ರೀಡ್ ಬುಕ್ ಫೌಂಡೇಶನ್ ಇದೊಂದು ಸಂಕಲ್ಪದ ದಿನ ಆಗಬೇಕು. ಸರಸ್ವತಿಯ ಪೂಜೆ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ನಡೆದಿದೆ. ಸರಸ್ವತಿಯ ಕೈಯಲ್ಲಿ ಪುಸ್ತಕ ಇದೆ. ನಾನು 4ನೇ ತರಗತಿಯ ಮಕ್ಕಳಿಗೆ 10 ವರ್ಷದ ಹಿಂದೆ ಒಂದು ಓರಲ್ ಎಕ್ಸಾಮ್ ಮಾಡಿದೆ. 10 ಸರಸ್ವತಿಯ ಫೋಟೋಗಳನ್ನ ಮಕ್ಕಳ ಕೈಗೆ ಹಂಚಿದೆ. ಇದರಲ್ಲಿ ನಿಮ್ಗೆ ಅತ್ಯುತ್ತಮವಾಗಿ ಇಷ್ಟವಾದ ಫೋಟೋ ಯಾವುದು ಅಂತ 9 ಮಕ್ಕಳು ತಮ್ಮದೇ ಆಯ್ಕೆಯನ್ನು ಕೊಟ್ಟರು. ಅದರಲ್ಲಿ ಒಂದು ಮಗು ತುಂಬಾ ಒಳ್ಳೆ ಪೇಂಟ್ ಆಗಿದ್ದನ್ನ ಕೊಡ್ತು, ಇದು ನನಗೆ ಇಷ್ಟವಾಯ್ತು, ಇದು ಚೆನ್ನಾಗಿದೆ. ಮತ್ತೊಂದು ಮಗು ನನಗೆ ಕೊಡ್ತು, ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ. 3ನೇ ಮಗು ಕೊಡ್ತು, ಬಹಳ ಚೆನ್ನಾಗಿ ಮ್ಯಾಚ್ ಆಗಿದೆ ಸರಸ್ವತಿಯ ಡ್ರೆಸ್ ಕೋಡ್ ಅಂತ. ಒಂದು ಮಗು, ಅತ್ಯಂತ ಸಾಮಾನ್ಯ ಮಗು, ನನ್ನ ಹತ್ರ ಬಂದು ಹೇಳ್ತು, ಸ್ವಾಮೀಜಿ ದಿಸ್ ಈಸ್ ದಿ ಬೆಸ್ಟ್ ಫೋಟೋ ಆಫ್ ಸರಸ್ವತಿ. ಯಾಕೆ ಅಂತ ಕೇಳಿದೆ. ಆ 9 ಚಿತ್ರಗಳಲ್ಲಿ ಸರಸ್ವತಿಯ ಕೈಯಲ್ಲಿ ಪುಸ್ತಕ ಇಲ್ಲ. ಕೈಯಲ್ಲಿ ಪುಸ್ತಕ ಇಲ್ಲದೆ ಇದ್ರೆ ಅದು ಸರಸ್ವತಿ ಅಲ್ಲ. ನೋಡಿದ್ರ ಎಂಥ ಅನಾಲಿಸಿಸ್ ನಮ್ಮ ಮಗುದು. ಈ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೇನೆ, ಸರಸ್ವತಿ ಇಸ್ ದಿ ಪರ್ಸಾನಿಫಿಕೇಶನ್ ಆಫ್ ಪ್ಯೂರ್ ನಾಲೆಡ್ಜ್. ಅವಳ ಕೃಪೆ ಇಲ್ಲದೆ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಇವತ್ತು ದಾರಿ ತಪ್ಪಿದ್ದಾರೆ. ತಮ್ಮ ಸಂಪತ್ತನ್ನು ನಿರ್ವಹಿಸಲಾರದೆ ಅವರೆಲ್ಲರೂ ಕಾಲಗರ್ಭದಲ್ಲಿ ಕಣ್ಮರೆಯಾಗಿದ್ದಾರೆ. ಭಿಕ್ಷಾನ್ನಕ್ಕೆ ಹೋಗುವಂತ ಸನ್ನಿವೇಶಕ್ಕೆ ಅವರು ತಮ್ಮ ದುಷ್ಕೃತ್ಯಗಳಿಂದ, ತಮ್ಮ ಅವಿಧೇಯತೆಗಳಿಂದ, ತಮ್ಮ ಕೆಟ್ಟ ಹವ್ಯಾಸಗಳಿಂದ ಅವರು ದೇ ಹ್ಯಾವ್ ರೆಡ್ಯೂಸ್ ಟು ದಟ್ ಲೆವೆಲ್. ಆದ್ದರಿಂದ ನಾವು ನೆನಪಿಟ್ಕೊಳ್ಬೇಕು, ರೀಡ್ ಬುಕ್ ಫೌಂಡೇಶನ್ ನಲ್ಲಿ ಭಾರತದಲ್ಲಿ ನಾವು ಗಮನಿಸುವಂತಹ ಸಂದರ್ಭದಲ್ಲಿ ಸರಸ್ವತಿಯನ್ನ ನೆನಪು ಮಾಡ್ಕೊಳ್ಬೇಕು. ಅಭಿಲಾಷ ಬಹಳ ಚೆನ್ನಾಗಿ ನಮ್ಮಮ್ಮ ಶಾರದೆ ಹಾಡಿದಾಗ ಆ ಶಾರದಾ ಮಾತೆ ವಿಶೇಷವಾಗಿ ನನಗೆ ನೆನಪಾಯ್ತು. ಇನ್ನು ನಮ್ಮ ಜೀವನವನ್ನು ಕಟ್ಕೊಳ್ಳೋ ವಿಷಯದಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಜೀವನ ಅಂತಂದ್ರೆ ಅದು ಕೇವಲ ಆಸೆ ಬುರುಕುತನ ಅಲ್ಲ. ಜೀವನ ಅಂದ್ರೆ ಏನೇನೋ ಇಷ್ಟಪಡೋದಲ್ಲ, ಅದನ್ನ ಸುಲಭವಾಗಿ ಪಡ್ಕೊಂಡ್ ಬಿಡೋದು ಅಲ್ಲ. ಜೀವನ ಅಂತಂದ್ರೆ ಇದೊಂದು ದೊಡ್ಡ ಅನ್ವೇಷಣೆ. ಈ ಅನ್ವೇಷಣೆಗೆ ನಾವೊಬ್ಬ ಸಂಶೋಧಕರಾಗಿ, ನಾವೊಬ್ಬ ನಾವಿಕರಾಗಿ, ನಾವೊಬ್ಬ ನಿಜವಾದ ಸತ್ಯದ ಆವಿಷ್ಕಾರಕ್ಕೆ ಸಂಕಲ್ಪಿಸಿದಂತಹ ಒಬ್ಬ ಶಿಷ್ಯನಾಗಿ, ಒಬ್ಬ ನಿಜವಾದ ಸತ್ಯಾರ್ಥಿಯಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ನಮ್ಮ ಸಹಾಯಕ್ಕೆ ಬರಬೇಕು. ವಿದ್ಯಾಭ್ಯಾಸದ ಮುಖ್ಯ ಉದ್ದೇಶವೇ ನಾವು ಗಮನಿಸಬೇಕು, ಎಜುಕೇಶನ್ ಈಸ್ ಫಾರ್ ಲೈಫ್ ಅಂಡ್ ನಾಟ್ ಮಿಯರ್ಲಿ ಫಾರ್ ಲೈವ್ಲಿಹುಡ್, ಇಟ್ ಈಸ್ ಫಾರ್ ಲೈಫ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಆದ್ರೆ ದುರದೃಷ್ಟವಶಾತ್ ಇವತ್ತು ನಮಗೆ ಎಜುಕೇಶನ್ ಸಿಗ್ತಾ ಇರ್ತಕ್ಕಂಥದ್ರ ವಿಷಯದಲ್ಲಿ ಮತ್ತೆ ನಾನು ಹೆಚ್ಚು ಬೆಳೆಸಕ್ ಹೋಗೋದಿಲ್ಲ. ಯಾಕೆಂತಂದ್ರೆ ಎಜುಕೇಶನ್ ಅನ್ನೋದು ವಿವೇಕಾನಂದರ ಮಾತಿನಲ್ಲಿ ಹೇಳೋದಾದ್ರೆ, ವಿ ವಾಂಟ್ ದಟ್ ಟೈಪ್ ಆಫ್ ಎಜುಕೇಶನ್
by which character is formed, strength of the mind is increased, intellect is expanded, and by which one can stand on one's own feet. ಈ 4 ವಿಷಯಗಳಲ್ಲಿ ನೀವು ಎಲ್ಲೂ ಕೂಡ ನಿಮ್ಮನ್ನ ಸಂಕುಚಿತರನ್ನಾಗಿಸೋದಕ್ಕೆ ಪ್ರಯತ್ನ ಇಲ್ಲ. ಇಲ್ಲಿ ಎಲ್ಲೂ ನೀವು ಫೆನೆಟಿಕ್ ಆಗಲಾರ್ರಿ. ಇಲ್ಲಿ ಇಂಥ ದೇವರನ್ನೇ ಪೂಜೆ ಮಾಡಬೇಕು ಅಂತ ಇಲ್ಲ, ಅಥವಾ ಇಂಥ ದೇವರನ್ನ ಪೂಜೆ ಮಾಡಬಾರ್ದು ಅಂತ ಹೇಳಿ, ಅಥವಾ ನಮ್ಮ ದೇವರನ್ನ ಒಪ್ಪದೇ ಇದ್ರೆ ನಿಮ್ಮನ್ನು ಮುಗಿಸ್ತೀವಿ ಅಂತಕ್ಕಂಥ ಯಾವುದೇ ಬೆದರಿಕೆ ಭಯೋತ್ಪಾದನೆ ಇಲ್ಲ. ಜ್ಞಾನ ಅಂತಕ್ಕಂಥದ್ದು ಅದು ಆಕಾಶದಷ್ಟು ವಿಶಾಲ. ಜ್ಞಾನ ಅಂತಕ್ಕಂಥದ್ದು ಬಹಳ ದೊಡ್ಡ ವಿಚಾರ. ನಮ್ಮ ಊರಿನ ಮಣ್ಣು, ತುಮಕೂರಿನ ಮಣ್ಣಿಗೂ ಕೊಡಗಿನ ಮಣ್ಣಿಗೂ ಕಾಶ್ಮೀರದ ಮಣ್ಣಿಗೂ ವ್ಯತ್ಯಾಸ ಇದೆ. ತುಮಕೂರಿನ ಗಾಳಿಗೂ ಬಿಜಾಪುರದ ಗಾಳಿಗೂ ಪೂನಾ ಗಾಳಿಗೂ ವ್ಯತ್ಯಾಸ ಇದೆ. ತುಮಕೂರಿನ ನೀರಿಗೂ ಶೃಂಗೇರಿಯ ನೀರಿಗೂ ನರ್ಮದಾ ನೀರಿಗೂ ವ್ಯತ್ಯಾಸ ಇದೆ. ಆದ್ರೆ ತುಮಕೂರಿನ ಆಕಾಶಕ್ಕೂ ಕೊಲಂಬೋ ಆಕಾಶಕ್ಕೂ ಟೋಕಿಯೋ ಆಕಾಶಕ್ಕೂ ಕ್ಯಾಲಿಫೋರ್ನಿಯಾ ಆಕಾಶಕ್ಕೂ ವ್ಯತ್ಯಾಸ ಇಲ್ಲ. ಯಾವುದು ಸೂಕ್ಷ್ಮವೋ ಅಲ್ಲಿ ವ್ಯತ್ಯಾಸ ಇಲ್ಲ, ಯಾವುದು ಸ್ಥೂಲವೋ ಅಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಸೂಕ್ಷ್ಮವಾದ ಮತ್ತು ಗಹನವಾದದ್ದು ಈ ಜ್ಞಾನ ಅಂತಕ್ಕಂಥ ಒಂದು ಸ್ರೋತ. ಇದೊಂದು ಅದ್ಭುತವಾದ ಪ್ರಯಾಣ. ಇದು ನಿಂತ ನೀರಲ್ಲ, ಚಲನಶೀಲತೆಯನ್ನು ಉಳ್ಳಂತಹ ಒಂದು ಅದ್ಭುತವಾದ ಪ್ರಯಾಣ. ಮನುಷ್ಯನ ಜೀವನದಲ್ಲಿ ಇಲ್ಲಿ ರಾಮಕೃಷ್ಣರು ನೆನಪಾಗ್ತಾರೆ. ಯಾರು ತಮ್ಮ ಹೆಸರನ್ನೂ ಕೂಡ ಸರಿಯಾಗಿ ಬರೆಯಕ್ಕೆ ಬಾರದೇ ಇದ್ರು ಅಂತಹ ರಾಮಕೃಷ್ಣರು ಹೇಳ್ತಾರೆ, ಅಕ್ಕಿ ಬಾಳೆಕಾಯಿ ವಿದ್ಯೆಯಿಂದ ಆ ವಿದ್ಯೆ ನನಗೆ ಬೇಡ, ನನಗೆ ಸಾಕ್ಷಾತ್ಕಾರದ ವಿದ್ಯೆ ಬೇಕು. ಸಾಕ್ಷಾತ್ಕಾರದ ವಿದ್ಯೆ ಅಂದ್ರೇನು? ಓ ಮ್ಯಾನ್, ನೋ ದೈ ಸೆಲ್ಫ್, ನಿನ್ನನ್ನು ನೀನು ತಿಳ್ಕೋ. ಅಥೆನ್ಸ್ ನ ಯೂನಿವರ್ಸಿಟಿಗಳ ಮೇಲೆ ನಮ್ಮ ಉಪನಿಷತ್ತಿನ ಈ ಮಾತನ್ನ ಹಾಕಿದ್ರು. ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ. ಈ ಮಾತುಗಳೆಲ್ಲ ಏನು ಅದ್ಭುತವಾದ ಮಾತುಗಳು. ಪ್ರಪಂಚ ಈ ಮಾತುಗಳನ್ನು ಎಂದೂ ಕನಸಿನಲ್ಲೂ ನೋಡಿರ್ಲಿಲ್ಲ. ಇದು ಭಾರತದ ಕೊಡುಗೆ. ಶಂಕರಾಚಾರ್ಯರು ಈ ವೇದಗಳಲ್ಲಿದ್ದ ಈ 4 ಅದ್ಭುತವಾದ ಮಾತುಗಳನ್ನು ತಂದು ಈ ಜಗತ್ತಿಗೆ ಒಂದು ಬೆಳಕನ್ನು ಕೊಟ್ಟರು. ಈ ಮಾತುಗಳನ್ನ ಅನುಸರಿಸಿ ಜಗತ್ತು ಉದ್ಧಾರ ಆಗುತ್ತಾ ಇದೆ. ಇದು ರೆವಲ್ಯೂಷನ್ ಅನ್ನ ಪ್ರಚೋದಿಸುವಂತದ್ದಲ್ಲ. ರಷ್ಯಾದ ರೆವಲ್ಯೂಷನ್ ನಾವು ನೋಡಿದ್ವಿ, ಕಾರ್ಲ್ ಮಾರ್ಕ್ಸ್ ಅನ್ನ ನೋಡಿದ್ವಿ. ಆದ್ರೆ ನೆನಪಿಡಿ, ಈ ಫಿಲಾಸಫಿಯನ್ನ 6-7 ದಶಕಗಳ ಕಾಲ ಕಾಪಾಡ್ಕೊಳಕ್ಕಾಗ್ಲಿಲ್ಲ ರಷ್ಯಾ 25 ಚೂರಾಯಿತು, ಡೆಮಾಕ್ರಸಿಯ ಕಡೆಗೆ ಬಂತು. ಡೆಮಾಕ್ರಸಿ ರಿಲಿಜನ್ ಅನ್ನ ಬಯಸುತ್ತೆ. ಇಲ್ಲಿ ಒಂದು ಸೂಕ್ಷ್ಮವನ್ನ ನಿಮ್ಮ ಮುಂದೆ ಹೇಳ್ತೇನೆ. ನೀವು ರಿಲಿಜನ್ ಅಂದಾಗ ಪಾಶ್ಚಾತ್ಯರು, ಐರೋಪ್ಯರು ಅನುಸರಿಸ್ಕೊಂಡು ಬಂದಿದ್ದಂತ ಆ ರಿಲಿಜನ್ ವಿರುದ್ಧ ಅಲ್ಲಿನ ಚಿಂತಕರು ಎದುರು ಬಿದ್ರೆ ಹೊರತು, ರಿಲಿಜನ್ ಈಸ್ ಬೀಯಿಂಗ್ ಅಂಡ್ ಬಿಕಮಿಂಗ್ ಅಕಾರ್ಡಿಂಗ್ ಟು ಉಪನಿಷತ್ಸ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಭಾರತದ ಕಾಂಟೆಕ್ಸ್ಟ್ ಆಫ್ ರಿಲಿಜನ್ ಬೇರೆ, ವೆಸ್ಟರ್ನ್ ಕಾಂಟೆಕ್ಸ್ಟ್ ಆಫ್ ರಿಲಿಜನ್ ಬೇರೆ. ಆದ್ರಿಂದಲೇ ಇಂಡಿಯಾದಲ್ಲಿ ರೆವಲ್ಯೂಷನ್ಗಳಿಗೆ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಎವಲ್ಯೂಷನ್ ಅನ್ನ ಧೀರೋದಾತ್ತವಾಗಿ ಒಪ್ಕೊಳ್ಳಲಾಗಿದೆ. ಲೆಟ್ ಅಸ್ ಬಿಗಿನ್ ಫ್ರಮ್ ಬಿಗಿನಿಂಗ್, ಲೆಟ್ ಅಸ್ ಗ್ರೋ ಇನ್ವರ್ಡ್ಲಿ. ಇದನ್ನೊಂದು ಅದ್ಭುತವಾದ ವಿಷಯವಾಗಿ ನಮ್ಮ ಮುಂದೆ ಇಡ್ಲಾಯ್ತು. ರೀಡ್ ಬುಕ್ ಫೌಂಡೇಶನ್ ನೋಡಿ, ಇವತ್ತು ಪುಸ್ತಕ ಓದುವ ಸಂಸ್ಕೃತಿ ಇದೊಂದು ಅದ್ಭುತವಾದ ಸಂಸ್ಕೃತಿ. ಯಾಕೆ ಅಂತಂದ್ರೆ ಪುಸ್ತಕ ಓದೋದ್ರಿಂದ ನಮಗೆ ತುಂಬಾ ಲಾಭಗಳಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಪುಸ್ತಕ ಓದೋದ್ರ ಮೂಲಕ ಕೇವಲ ಜ್ಞಾನಾರ್ಜನೆ ಅಲ್ಲ, ನಮ್ಮ ಭಾಷೆ ಸುಧಾರಣೆ ಆಗುತ್ತೆ. ಇವತ್ತು ಪಾಠ ಮಾಡುವವರ ಭಾಷೆ ನೋಡ್ಬೇಕು. ಅಲ್ಲಿ ಪ್ರಾಣಗಳ ಸತ್ತು ಹೋಗಿದೆ. ಅಲ್ಪ ಪ್ರಾಣ ಮಹಾಪ್ರಾಣಗಳಿಲ್ಲ, ಹ್ರಸ್ವಸ್ವರ ದೀರ್ಘಸ್ವರ ಇಲ್ಲ. ಕನ್ನಡ ಮೇಷ್ಟ್ರು ತನು ಮನ ಧನ ಅಂತಾನೆ. ಅವನಿಗಿಂತ ದೊಡ್ಡ ಧನ ಬೇಕಾ? ತನು ಮನ ಧನ ಅನ್ನೋದು ಗೊತ್ತಿಲ್ಲ ಅವನಿಗೆ. ಅಲ್ಪ ಪ್ರಾಣ ಮಹಾಪ್ರಾಣಗಳು ಗೊತ್ತಿಲ್ಲ. ಅವನು 10,000 ಮಕ್ಕಳನ್ನ ತನ್ನ 30 ವರ್ಷದ ಜೀವನದಲ್ಲಿ ಹಾಳು ಮಾಡ್ತಾನೆ. ಅವನು ಯಾವುದನ್ನೂ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ಅವನು ಸ್ಪಷ್ಟವಾಗಿ ಉಚ್ಚರಿಸುವಂತಹ ಒಂದು ವಿಚಾರ ಇಲ್ಲ ಅವನಲ್ಲಿ. ಅವನು ಪಾಠ ಮಾಡ್ತಾನೆ, ಅವನು ಪರೀಕ್ಷೆ ಪಾಸ್ ಮಾಡಿಸ್ತಾನೆ. ಆದ್ರೆ ಆ ಸಂತತಿ ಬರುತ್ತಲ್ಲ ಆಚೆಗೆ, ಆ ಸಂತತಿಯಿಂದ ನೀವೇನ್ ನಿರೀಕ್ಷೆ ಮಾಡಬಲ್ರಿ? ಭಾಷೆ ಭಾವವಾಹಿನಿ. ಅಂತರಂಗದ ಸತ್ಯವನ್ನು ಬಹಿರಂಗಕ್ಕೆ ಕೊಡ್ಬೇಕಾದ್ರೆ ಇದೊಂದು ಮಾಧ್ಯಮ. ಮಾತೆ ಸರಸ್ವತಿ ಮಾತೆ. ಈ ಮಾತುಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಮಾತುಗಳಲ್ಲಿ ಸತ್ವ ಇದೆ, ಶಕ್ತಿ ಇದೆ. ನಾವು ಪುಸ್ತಕವನ್ನು ಓದೋದ್ರ ಮೂಲಕ ನಮ್ಮ ಅಂತರಂಗದ ಸೌಂದರ್ಯ ಹೆಚ್ಚುತ್ತೆ, ಭಾಷಾ ಸಾಮರ್ಥ್ಯ ಹೆಚ್ಚುತ್ತೆ, ಗ್ರಹಿಕೆಯ ಸಾಮರ್ಥ್ಯ ಹೆಚ್ಚುತ್ತೆ, ವಿಷಯ ಸಂಗ್ರಹ ಉಂಟಾಗುತ್ತೆ, ನಮ್ಮ ಆಲೋಚನೆಯ ವ್ಯಾಪ್ತತೆ ಹೆಚ್ಚಾಗುತ್ತೆ. ನಮಗೆ 10 ರೀತಿಯಲ್ಲಿ ಸಕಾರಾತ್ಮಕವಾದ ವಿಚಾರಗಳು ನಮ್ಮ ಆಲೋಚನೆಗೆ ಪುಷ್ಟಿ ಕೊಡುತ್ತೆ. ನಾವು ಆತ್ಮಸಾಕ್ಷಿಯಾಗಿ ಸೆಲ್ಫ್ ಇಂಪೋಸ್ಡ್ ಡಿಸಿಪ್ಲಿನ್, ನನ್ನನ್ನು ನಾನು ತಿದ್ದುಕೊಳ್ತಕ್ಕಂಥ ಸೆಲ್ಫ್ ವಿಜಿಲೆನ್ಸ್, ನನ್ನನ್ನೇ ನಾನು ತದೇಕ ಚಿತ್ತನಾಗಿ ಗಮನಿಸಿ ನನ್ನನ್ನು ತಿದ್ದುಕೊಳ್ತಕ್ಕಂಥ ಅದ್ಭುತ ಜೀವನ ವಿಧಾನಕ್ಕೆ ಆತ್ಮಸಾಕ್ಷಿ ಒಪ್ಕೊಳ್ಳುತ್ತೆ. ಬೇರೆಯವರು ನನ್ನನ್ನು ತಿದ್ದುವಂಥದ್ದು ಹೊರಗಿನ ವಿಚಾರ, ಆದ್ರೆ ನನ್ನನ್ನೇ ನಾನು ತಿದ್ದುಕೊಳ್ತೀನಿ ಅಂತಕ್ಕಂಥದ್ದು ಸಾಮಾನ್ಯ ವಿಚಾರ ಅಲ್ಲ. ಉತ್ತಮ ಪುಸ್ತಕಗಳ ಅಧ್ಯಯನದಿಂದ ಇದು ಬರುತ್ತೆ. ನಾವು ಗಮನಿಸ್ಬೇಕು. ಪುಸ್ತಕ ಅಂತಂದ್ರೆ ಅದೊಂದು ದೇವಾಲಯ ಇದ್ದ ಹಾಗೆ. ಪುಸ್ತಕ ಜೀವನವನ್ನು ರೂಪಿಸುವ ಪುಸ್ತಕ, ಅದು ಸಂಜೀವಿನಿ ಆಗುತ್ತೆ. ಅತಿ ಸಾಮಾನ್ಯ ವ್ಯಕ್ತಿಯನ್ನೂ ಕೂಡ ಅಸಾಮಾನ್ಯನನ್ನಾಗಿಸುವಂತಹ ತಾಕತ್ತು
ಪುಸ್ತಕಕ್ಕಿದೆ. ಆ ನಿಟ್ಟಿನಲ್ಲಿ ಎವಲ್ಯೂಷನ್ ವಿಕಾಸಕ್ಕೆ ಪುಸ್ತಕಗಳು ನಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಕೇವಲ ಅದು ಯಾವುದೋ ಕ್ರಾಂತಿ ಅಲ್ಲ. ಎಷ್ಟೋ ಕ್ರಾಂತಿಗಳು ವಿಕಾರವನ್ನ ಕಂಡಿದೆ. ಇವತ್ತು ಇಡೀ ಜಗತ್ತಿನ ಒಂದು ದುಸ್ವಪ್ನವಾಗಿರುವ ಚೈನಾ ರಾಷ್ಟ್ರ ಇನ್ನು 25 ವರ್ಷಗಳಲ್ಲಿ ತನ್ನ ಫಿಲಾಸಫಿಯನ್ನ ಕಾಯ್ದಿರಿಸಿಕೊಳ್ಳಲಾರದು. ಅದು ಬುದ್ಧನ ತತ್ವದಿಂದ ತುಂಬಾ ದೂರ ಹೋಗಿದೆ. ಚೈನಾ ಮತ್ತೊಂದು ರಷ್ಯಾ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆ ದಿನ ದೂರ ಇಲ್ಲ. ಅದು ಜಗತ್ತು, ಅಲ್ಲಿನ ಜನರ ಆತ್ಮಸಾಕ್ಷಿಗಳು ನಿರ್ಧರಿಸ್ಬಿಡುತ್ತೆ. ಯಾಕೆ ಅಂತಂದ್ರೆ ಸಂಕುಚಿತತೆಯೇ ಮರಣ, ವಿಕಾಸವೇ ಜೀವನ. ಇದು ಉಪನಿಷತ್ತಿನ ಶ್ರೇಷ್ಠ ಸಂದೇಶ. ಆ ನಿಟ್ಟಿನಲ್ಲಿ ಪುಸ್ತಕಗಳ ಅಧ್ಯಯನದ ಬಗ್ಗೆ ನಾವು ಗಮನಿಸಬೇಕು. ನಮ್ಮ ಅಂತರಂಗದ ಸೌಂದರ್ಯ ಅದೇನು ಅದ್ಭುತ. ನಮ್ಮ ಅಂತರಂಗದಲ್ಲಿ ಶುದ್ಧೀಕರಣ, ನನ್ನ ಆತ್ಮಸಾಕ್ಷಿಗೆ ನನ್ನನ್ನು ನಾನು ಒಪ್ಪಿಸಿಕೊಳ್ತಕ್ಕಂಥ ಒಂದು ಅದ್ಭುತವಾದ ಜೀವನದ ಶುದ್ಧೀಕರಣ ಪ್ರಕ್ರಿಯೆ, ಆತ್ಮಸಾಕ್ಷಿಗೆ ತಕ್ಕಂತೆ ಬದುಕುವಂತಹ ಒಂದು ಸತ್ ಸಂಕಲ್ಪ, ನನ್ನನ್ನು ನಾನು ತಿದ್ದುಕೊಳ್ಳೋದ್ರ ಮೂಲಕ ನಾನೊಬ್ಬ ಮಾನವ ಸಂಪನ್ಮೂಲನಾಗ್ತಾನೆ. ಅನ್ ಇಂಡಿವಿಜುವಲ್ ಬಿಕಮಿಂಗ್ ಅನ್ ಇನ್ಸ್ಟಿಟ್ಯೂಷನ್. ನೂರಾರು ವೇದಿಕೆಗಳಲ್ಲಿ ಈ ಮಾತನ್ನು ಬಳಸ್ತೇನೆ. ಒಬ್ಬ ವ್ಯಕ್ತಿ ಅವನೊಂದು ವ್ಯಕ್ತಿ ರತ್ನವಾಗಿ, ಮಾನವ ಸಂಪನ್ಮೂಲವಾಗಿ ಮೂಡಿ ಬರಬೇಕಾಗತ್ತೆ. ಈ ರೀತಿಯಲ್ಲಿ ಪುಸ್ತಕಗಳು ಜಗತ್ತಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರಿದೆ. ಆದ್ದರಿಂದ ಪುಸ್ತಕಗಳನ್ನ ಅಧ್ಯಯನ ಮಾಡುವಂಥದ್ದು ಆಟ ಎಷ್ಟು ಮುಖ್ಯವೋ ಮಕ್ಕಳಿಗೆ ಪುಸ್ತಕಗಳ ಅಧ್ಯಯನ ಅಷ್ಟೇ ಮುಖ್ಯ. ನಮ್ಮನ್ನಾಳಿದ ರಾಜ ಮಹಾರಾಜರು ಕಾಲಗರ್ಭದಲ್ಲಿ ಕಣ್ಮರೆಯಾದರು. ಅರಮನೆಗಳು ಮಣ್ಣಿನಲ್ಲಿ ಮುಚ್ಚಿ ಹೋದ್ವು. ಅವರ ವೈಭವಗಳು ಯಾವುದೇ ಕುರುಹನ್ನು ಇವತ್ತು ತೋರಿಸ್ತಾ ಇಲ್ಲ. ದ್ವೇಷ, ಸ್ನೇಹ, ಮಾತ್ಸರ್ಯ, ಪ್ರಶಂಸೆ, ಸ್ನೇಹ, ಶತ್ರುತ್ವ ಇದೆಲ್ಲವೂ ಮರೆಯಾಯಿತು. ಆದರೆ ಈ ಎಲ್ಲ ವಿಚಾರಗಳನ್ನು ಬಗೆಯಾಗಿ ವರ್ಣಿಸಿದ ಪುಸ್ತಕಗಳು ಸಾಯಲಿಲ್ಲ. ಇದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಜಗತ್ತು ಕಂಡ ಮಹಾತ್ಮರು ಅವರು ಬೋಧನೆ ಮಾಡಿದಂತ ಅದ್ಭುತವಾದ ವಿಚಾರಗಳು ಪುಸ್ತಕ ರೂಪದಲ್ಲಿ ಬಾರದೇ ಇದ್ದಿದ್ರೆ ಇವತ್ತು ಜಗತ್ತಿಗೆ ಯಾವುದೇ ರೀತಿಯ ಮಾರ್ಗದರ್ಶನ ಇರ್ತಾ ಇರ್ಲಿಲ್ಲ. ಜಗತ್ತಿನ ಪ್ರಪ್ರಥಮ ಘಟಿಕೋತ್ಸವ ಭಾಷಣ ತೈತ್ತಿರಿಯ ಉಪನಿಷತ್ತಿನ ಆಚಾರ್ಯೋಪದೇಶದಲ್ಲಿ ಬರ್ತಕ್ಕಂತಹ ಅದ್ಭುತವಾದ ಮಾತುಗಳು ಏನದು? ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಪ್ರತಿ ದಿವಸವೂ ಓದಬೇಕು, ನೀನು ಪ್ರತಿದಿನವೂ ಓದಬೇಕು. ನೀನು ಓದಿದ್ದನ್ನ ನಿನ್ನ ಸುತ್ತಮುತ್ತಲ 4 ಜನಕ್ಕೆ ಪ್ರೀತಿಯಿಂದ ಹಂಚಬೇಕು, ನಿನ್ನ ಜ್ಞಾನವನ್ನ ಹಂಚಬೇಕು. ಹಂಚುವ ವಿಷಯದಲ್ಲಿ ಬಹಳ ಅದ್ಭುತವಾದ ಒಂದು ಸತ್ಯ ಇದೆ ನೋಡಿ. ವಿದ್ಯೆಯನ್ನ ಹಂಚುವಂತಹ ವ್ಯಕ್ತಿ ಎಂದೂ ಭಿಕಾರಿ ಆಗೋದಿಲ್ಲ. ನಮ್ಮ ಸಂಪತ್ತು ಖಾಲಿ ಆಗತ್ತೆ. ಆದ್ರೆ ವಿದ್ಯೆಯನ್ನ ಹಂಚಬೇಕಾದ್ರೆ ರಾಜನ ಭಯ ಇಲ್ಲ, ದರೋಡೆಕೋರರ ಭಯ ಇಲ್ಲ, ಅಣ್ಣ ತಮ್ಮಂದರಿಗೆ ಭಾಗ ಕೊಡ್ಬೇಕು ಅಂತಕ್ಕಂಥ ಯಾವುದೇ ರೀತಿಯ ವಿಕೃತವಾದಂತಹ ಆಲೋಚನೆಗೆ ಪ್ರಚೋದನೆ ಇಲ್ಲ. ಆದ್ರೆ ನಾವು ಇದನ್ನು ಹಂಚಿದಷ್ಟು ಕೂಡ ಅದಿನ್ನಷ್ಟು ಹೆಚ್ಚು ಹೆಚ್ಚು ನಮ್ಮಲ್ಲಿ ಬೆಳೆಯುತ್ತೆ, ಊರ್ಜಿತವಾಗುತ್ತೆ. ಆದ್ರಿಂದಲೇ ನಾಲೆಡ್ಜ್ ಇಸ್ ಪವರ್ ಅಂಡ್ ನಾಲೆಡ್ಜ್ ಮಸ್ಟ್ ಗೆಟ್ ಟ್ರಾನ್ಸ್ಫಾರ್ಮ್ಡ್ ಇಂಟು ವಿಸ್ಡಮ್. ಇದು ವಿವೇಕಾನಂದ ನಮ್ಮ ಮುಂದೆ ಇಟ್ಟಂತಹ ಅದ್ಭುತವಾದ ಮಾತು. ಈ ನಿಟ್ಟಿನಲ್ಲಿ ಪುಸ್ತಕ ಓದೋದ್ರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ 4 ಎಕ್ಸಾಂಪಲ್ಸ್ ಅನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಬಯಸ್ತೇನೆ. ಆಲ್ಬರ್ಟ್ ಐನ್ಸ್ಟೈನ್ ಎ ಟ್ರೈಟೇಸ್ ಆಫ್ ಹ್ಯೂಮನ್ ನೇಚರ್ ಅಂತಕ್ಕಂಥ ಒಂದು ಪುಸ್ತಕದಿಂದ ಪ್ರಭಾವಿತನಾಗ್ತಾನೆ ಆಲ್ಬರ್ಟ್ ಐನ್ಸ್ಟೈನ್. ಆತ ಹೇಳ್ತಾನೆ, ಎ ಟ್ರೈಟೇಸ್ ಆಫ್ ಹ್ಯೂಮನ್ ನೇಚರ್ ಪುಸ್ತಕ ಓದಿದೆ ನನ್ನ ಥಿಯರಿ ಆಫ್ ರಿಲೇಟಿವಿಟಿಗೆ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದ ಇಣುಕು ನೋಟ ಆ ಪುಸ್ತಕದಲ್ಲಿ ನನಗೆ ಸಿಕ್ತು ಅಂತ. ಬಿಲ್ ಗೇಟ್ಸ್ ಮತ್ತೊಂದು ಸಂದರ್ಭದಲ್ಲಿ ಹೇಳ್ತಾನೆ, ದಿ ರೋಡ್ ಟು ಕ್ಯಾರೆಕ್ಟರ್ ಅನ್ನುವಂತಹ ಒಂದು ಪುಸ್ತಕ. ಆ ಪುಸ್ತಕವನ್ನು ಬರೆದದ್ದು ಡೇವಿಡ್ ಬ್ರೂಕ್ಸ್ ಅಂತಕ್ಕಂಥವನು. ಐನ್ಸ್ಟೈನ್ ಅನ್ನು ಪ್ರಚೋದನೆ ಮಾಡಿದಂತಹ ಎ ಟ್ರಿಟೇಸ್ ಆಫ್ ಹ್ಯೂಮನ್ ನೇಚರ್ ಅನ್ನೋ ಪುಸ್ತಕ ಬರೆದವನು ಡೇವಿಡ್ ಹ್ಯೂಮ್ ಅಂತಕ್ಕಂಥವನು. ಬಿಲ್ ಗೇಟ್ಸ್ ಹೇಳ್ತಾನೆ, ದಿ ರೋಡ್ ಟು ಕ್ಯಾರೆಕ್ಟರ್ ಅನ್ನೋ ಪುಸ್ತಕವನ್ನು ಬರೆದ ಡೇವಿಡ್ ಬ್ರೂಕ್ಸ್, ಅಲ್ಲಿ ನನಗೆ ಒಂದು ಪ್ರಚೋದನೆ ಸಿಕ್ತು ಅಂತ ಹೇಳಿ. ಇವನ್ನೆಲ್ಲ ನಮ್ಮ ಸ್ಟೀವ್ ಜಾಬ್ಸ್ ನಾವೆಲ್ಲ ನೋಡಿದ್ದೇವೆ. ಸಾಫ್ಟ್ವೇರ್ ಕಂಪನಿಯಲ್ಲಿ ಬಹಳ ದೊಡ್ಡ ಹೆಸರಿದೆ ಆತನದ್ದು. ಆತ ಹೇಳ್ತಾನೆ, ದಿ ಆಟೋಬಯೋಗ್ರಫಿ ಆಫ್ ಎ ಯೋಗಿಯ ಆತ್ಮಕಥೆ ಅಂದ್ರೆ ಪರಮಹಂಸ ಯೋಗಾನಂದರ ಜೀವನ ಆತನಿಗೆ ಪ್ರಚೋದನೆ ಆಯ್ತು ಅಂತ ಹೇಳಿ. ಅಣ್ಣಾ ಹಜಾರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಹೊರಟವರು, ರೈಲಿಗೆ ಸಿಕ್ಕಿ ಸಾಯ್ಬೇಕು ಅಂತ ಹೊರಟವರು, ರೈಲ್ವೆ ಪ್ಲಾಟ್ಫಾರ್ಮ್ ನಲ್ಲಿ ಮಾರ್ತಾ ಇದ್ದ ಪುಸ್ತಕಗಳ ನಡುವೆ ಸ್ವಾಮಿ ವಿವೇಕಾನಂದರ ಒಂದು ಪುಟ್ಟ ಪುಸ್ತಕ ಸಿಕ್ತು. ಆ ಪುಸ್ತಕವನ್ನ ತೆಗೆದುಕೊಂಡು ಬಂದ್ರು. ಪುಸ್ತಕವನ್ನ ಓದಿದ ಮೇಲೆ ತಾವು ಪ್ರಾಣ ಕಳ್ಕೊಳ್ಳೋದನ್ನ ಕೈ ಬಿಟ್ರು. ಲಕ್ಷಾಂತರ ಜನರ ಪ್ರಾಣವನ್ನು ಉಳಿಸುವ ಸಂಕಲ್ಪ ತೊಟ್ರು. ಇವತ್ತು ಅಣ್ಣಾ ಹಜಾರೆ ನಮ್ಮ ದೇಶದಲ್ಲಿ ಒಬ್ಬ ಮಹಿಮಾನ್ವಿತ ವ್ಯಕ್ತಿ. ಅವರ ಮಾತಿಗೆ ಅರ್ಥ ಇದೆ, ಅವರ ನೈತಿಕ ಜೀವನಕ್ಕೆ ಅರ್ಥ ಇದೆ. ಒಂದು ಪುಸ್ತಕ, ವಿವೇಕಾನಂದರ ಜೀವನದ ಪುಸ್ತಕ ಒಬ್ಬ ಅಣ್ಣಾ ಹಜಾರೆಯನ್ನ ಇವತ್ತು ಭಾರತಕ್ಕೆ ಉಡುಗೊರೆಯಾಗಿ ಕೊಟ್ಟಿದೆ. ಗಾಂಧಿಯವರು ಅನ್ ಟು ದಿ ಲಾಸ್ಟ್, ಗಾಂಧಿಯವರ ಮೇಲೆ ಪ್ರಭಾವ ಬೀರಿದಂತ ಪುಸ್ತಕ. ನಾನು ಹೇಳಿದಂತ ಈ ಎಲ್ಲ ವ್ಯಕ್ತಿಗಳು ಕೂಡ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಸಮಕಾಲೀನ ಜಗತ್ತಿನಲ್ಲಿ ಪ್ರಚೋದನೆ ನೀಡಿದವರು ಅಷ್ಟೇ ಅಲ್ಲ, ಅವರು ಜಗತ್ತಿನಲ್ಲಿ ಎಂದೆಂದಿಗೂ ಕೂಡ ಗೌರವಕ್ಕೆ ಪಾತ್ರರಾದಂತಹ ವ್ಯಕ್ತಿಗಳು. ಇನ್ನು ಸ್ಟೋರಿ ಆಫ್ ಸಿವಿಲೈಸೇಷನ್ ವಿಲ್ ಡ್ಯೂರೆಂಟ್ ಬರೆದಂತಹ ಪುಸ್ತಕ, ಇವತ್ತು ಆ ಪುಸ್ತಕಕ್ಕೆ ಹೆಚ್ಚಿನ ಮಹತ್ವ ಇದೆ. ಮ್ಯಾನ್ ದಿ ಅನ್ನೋನ್ ಅಲೆಕ್ಸಿಸ್ ಕೆರಲ್ ಬರೆದಂತಹ ಪುಸ್ತಕ. ದಿ ಪವರ್ ಶಿಫ್ಟ್ ಅಂತಕ್ಕಂಥದ್ನ ಆಲ್ವಿನ್ ಟಾಫ್ಲರ್ ಬರೆದಂತಹ ಪುಸ್ತಕ ಮ್ಯಾನೇಜ್ಮೆಂಟ್ ನಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದೆ. ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಹಲವಾರು ಸಂಪುಟಗಳಲ್ಲಿ ಬಂದಂತಹ ಈ ಪುಸ್ತಕವನ್ನ ಬರೆದಂತಹ ಒಂದು ಕಮಿಟಿಯ ಚೇರ್ಮನ್ ಆಗಿದ್ದಂತಹ ಮಾರ್ಟಿಮರ್ ಆಡ್ಲರ್, ಆತನ ಮಾತುಗಳು ಕೂಡ ಅದ್ಭುತವಾದ ಮಾತುಗಳು, ಪ್ರಚೋದನಾತ್ಮಕವಾದ ಮಾತುಗಳು. ಪ್ಯಾರಡೈಸ್ ಲಾಸ್ಟ್ ಅಂತಕ್ಕಂಥ ಜಾನ್ ಮಿಲ್ಟನ್ ನ ಪುಸ್ತಕ. ಈ ಪುಸ್ತಕಗಳು ಬಹಳಷ್ಟು ಅದ್ಭುತವಾದ ಪ್ರಭಾವವನ್ನು ಬೀರಿದೆ. ಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜರವರು ದಿ ಕನ್ಸೈಸ್ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಂ ಅಂತ 4 ಸಂಪುಟಗಳಲ್ಲಿ ಬರೆದಿದ್ದಾರೆ. ಈ ಶತಮಾನದಲ್ಲಿ ಅದೊಂದು ಅದ್ಭುತ, ಅದನ್ನು ನಾವು ಓದ್ಬೇಕು. ಈ ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಈಗ ನನಗೆ ವಿಶೇಷವಾಗಿ ಒಂದು ಮಾತು ನೆನಪಾಗುತ್ತೆ. ಏನು ಅಂತಂದ್ರೆ, ನಮ್ಮ ವಾಲ್ಟೇರ್, ಫ್ರಾನ್ಸ್ನ ಒಬ್ಬ ದೊಡ್ಡ ಕ್ರಾಂತಿಕಾರಿ ವಾಲ್ಟೇರ್ ಹೇಳಿದಂತ ಮಾತು ಏನದು? ಪುಸ್ತಕಗಳು ಪ್ರಪಂಚವನ್ನ ಆಳುತ್ತವೆ, ಪುಸ್ತಕಗಳು ಪ್ರಪಂಚವನ್ನ ಆಳುತ್ತವೆ ಅನ್ನುವಂಥದ್ದು. ವಿಲ್ ಡ್ಯೂರೆಂಟ್ ಹೇಳಿದಂತ ಒಂದು ಮಾತು ನೆನಪಾಗುತ್ತೆ. ಇಟಲಿ ಹ್ಯಾಡ್ ರಿನೈಸಾನ್ಸ್, ಜರ್ಮನಿ ಹ್ಯಾಡ್ ರೆಫಾರ್ಮೇಶನ್, ಫ್ರಾನ್ಸ್ ಹ್ಯಾಡ್ ವಾಲ್ಟೇರ್, ಬಟ್ ಇನ್ ಟೋಟೋ ಇಂಡಿಯಾ ಹ್ಯಾಡ್ ಸ್ವಾಮಿ ವಿವೇಕಾನಂದ. ಇಲ್ಲಿ ವಿವೇಕಾನಂದರ ಬಗ್ಗೆ ನಾನು ಹೆಚ್ಚು ಮಹತ್ವ ಕೊಡ್ತಾ ಇದ್ದೇನೆ. ಕಾರಣ ಏನು ಅಂತಂದ್ರೆ, ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಯು ಸ್ಟಡಿ ವಿವೇಕಾನಂದ. ಏಷ್ಯಾದಲ್ಲಿ ಪ್ರಥಮ ನೊಬೆಲ್ ಪ್ರೈಸ್ ಪಡೆದಂತಹ ನೊಬೆಲ್ ಪ್ರೈಸ್ ವಿನ್ನರ್ ರೋಲಾ ಅವರಿಗೆ ಹೇಳಿದ, ಭಾರತವನ್ನ ಸಮಗ್ರವಾಗಿ ನೀನು ತಿಳ್ಕೊಳ್ಬೇಕು ಅಂತ ಬಯಸೋದಾದ್ರೆ ಸ್ಟಡಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರನ್ನ ಓದು. ವಿವೇಕಾನಂದ ಅಂತಕ್ಕಂಥ ಒಂದು ಮಹಾನ್ ಮಾನವ ಸಂಪನ್ಮೂಲ ನಮ್ಮ ಭಾರತವನ್ನ ಪರಿಚಯಿಸುತ್ತಂತೆ. ಇಲ್ಲಿ ವಿವೇಕಾನಂದ ಅನ್ನೋದೊಂದು ಪುಸ್ತಕ, ವಿವೇಕಾನಂದ ಅನ್ನೋದೊಂದು ಫಿಲಾಸಫಿ, ವಿವೇಕಾನಂದ ಅಂತಕ್ಕಂಥದ್ದು ಒಂದು ಅದ್ಭುತವಾದಂತಹ ಫಿನಾಮಿನನ್. ಇದೊಂದು ಫಿನಾಮಿನನ್, ಇದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಬ್ಬ ವ್ಯಕ್ತಿಯ ಜೀವನವನ್ನು ಓದಿದ್ರೆ ಒಂದು ರಾಷ್ಟ್ರ ಸಮಗ್ರವಾಗಿ ನಮ್ಗೆ ಅರ್ಥ ಆಗುತ್ತೆ ಅನ್ನೋದಾದ್ರೆ ನಾವು ಯೋಚನೆ ಮಾಡ್ಬೇಕು ಎಂಥ ಅದ್ಭುತವಾದ ವ್ಯಕ್ತಿತ್ವ ಅವರಾಗಿದ್ದರು ಅಂತ. ಅಮೆರಿಕ ಸ್ವಾತಂತ್ರ್ಯ ಬಂದ 200ನೇ ವರ್ಷದ ಆಚರಣೆಯನ್ನ ಅವರು ಅಮೆರಿಕದಲ್ಲಿ ಏರ್ಪಡಿಸಿದ್ದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಾಟ್ ಮಾಡ್ತಾರೆ. ಅಲ್ಲಿ ಒಂದು ಫೋಟೋ ಗ್ಯಾಲರಿ ಅರೇಂಜ್ ಆಗತ್ತೆ. ಆ ಫೋಟೋ ಗ್ಯಾಲರಿಯಲ್ಲಿ ಹೆಡ್ಲೈನ್ಸ್ ಅವ್ರು ಹಾಕಿರ್ತಾರೆ, ದ ಗ್ರೇಟ್ 50 souls of the world who influenced America in last 5 centuries. ಕಳೆದ 5 ಶತಮಾನಗಳಲ್ಲಿ ಅಮೆರಿಕದ ಮೇಲೆ ಪ್ರಭಾವ ಬೀರಿದಂತಹ 50 ಜನ ಅತ್ಯಂತ ಮಹಿಮಾನ್ವಿತರು. ಆ 50 ಜನರ ಆ ಸಾಲಿನಲ್ಲಿ ಮೊದಲ 20 ಭಾವಚಿತ್ರಗಳಲ್ಲಿ ಸ್ವಾಮಿ ವಿವೇಕಾನಂದರನ್ನ ಅವರು ಗುರುತಿಸಿದ್ದಾರೆ. ಇಲ್ಲಿ ನಾವು ಗಮನಿಸ್ತೇವೆ ವಿವೇಕಾನಂದರ ಜೀವನವನ್ನು ಓದೋದ್ರ ಮೂಲಕ ಹೇಗೆ ಭಾರತ ಅರ್ಥ ಆಗತ್ತೆ. ಒಬ್ಬ ವಿವೇಕಾನಂದ ಪಾಶ್ಚಾತ್ಯರ ಮೇಲೆ ಎಂತ ಅದ್ಭುತವಾದ ಪ್ರಭಾವವನ್ನು ಬೀರಿದ್ರು. ಸಂದರ್ಭೋಚಿತವಾಗಿ ಒಂದು ವಾಕ್ಯವನ್ನು ಹೇಳೋದಕ್ಕೆ ಬಯಸ್ತೇನೆ. 1894 ಅಲ್ಲಿ ಮೇರಿ ಹೇಲ್ ಅಂತಕ್ಕಂಥ ತಮ್ಮ ಶಿಷ್ಯಗೆ ಸ್ವಾಮಿ ವಿವೇಕಾನಂದರು ಬರೆದ ಪತ್ರದ ಒಂದು ಸಾಲು, ಮೈ ಡಿಯರ್ ಹೇಲ್, ಡೂ ಯು ನೋ ಐ ಹ್ಯಾವ್ ಸ್ಪೆಂಟ್ ಮಚ್ ಆಫ್ ಮೈ ಎನರ್ಜಿ ಅಂಡ್ ಟೈಮ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. I have given everything to them. Do you know the reason behind? I have tried my best. I have done my mind to make them to think like good human beings, and I wanted them to be more spiritual in future years. More spiritual in future years. ಏನು ಅದ್ಭುತವಾದ ಮಾತು. ದಾಸ್ಯ ರಾಷ್ಟ್ರದ ಒಬ್ಬ 30 ವರ್ಷದ ಸನ್ಯಾಸಿ ಪ್ರಭು ರಾಷ್ಟ್ರದಕ್ಕೆ ಸಮಾನರಾದಂಥ ಅಮೆರಿಕನ್ನರ ಮುಂದೆ ಏನ್ ಹೇಳ್ತಾ ಇದ್ದಾರೆ? ನನ್ನ ರಕ್ತವನ್ನ ಬಸಿದಿದ್ದೇನೆ, ನನ್ನ ಶಕ್ತಿಯನ್ನ ಬಸಿದಿದ್ದೇನೆ, ನನ್ನ ಆಯಸ್ಸನ್ನ ಅಮೆರಿಕಕ್ಕೆ ಬಸಿದಿದ್ದೇನೆ. ಅವರು ಮನುಷ್ಯರಾಗಿ ಬದುಕಿ ಆಧ್ಯಾತ್ಮಿಕವಾಗಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಾದ್ರೆ ಪ್ರಪಂಚಕ್ಕೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನ್ನದು. ಅದಕ್ಕಾಗಿ ಅವ್ರಿಗಾಗಿ ನಾನು ಬಸಿದಿದ್ದೇನೆ. ಈ ಮಾತನ್ನ ಗಮನಿಸ್ಬೇಕು ನಾವು. ಅಮೆರಿಕದಂತಹ ರಾಷ್ಟ್ರಕ್ಕೆ ವಿವೇಕಾನಂದರು ಕೊಟ್ಟಂತಹ ಒಂದು ಕೊಡುಗೆ ಇದೆ. ಅದು ನಮಗೆ ಸ್ವಾತಂತ್ರ್ಯ ಬರೋದಕ್ಕೆ 70 ವರ್ಷದ ಮೊದಲು, ಇದನ್ನ 60 ವರ್ಷದ ಮೊದಲು. ಗಮನಿಸ್ಬೇಕು ಇದನ್ನ. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ಬೇಕು. ವಾಲ್ಟೇರ್ ಹೇಳ್ತಾ ಇದ್ದಾನೆ, ಪುಸ್ತಕಗಳು ಪ್ರಪಂಚವನ್ನು ಆಳುತ್ತವೆ, ಪುಸ್ತಕಗಳು ಪ್ರಪಂಚವನ್ನು ಆಳುತ್ತವೆ. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು 75ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದರು.
ಅವರ ಪುಸ್ತಕಗಳು ಒಂದಕ್ಕಿಂತ ಒಂದು ವಿಭಿನ್ನ. ಕನ್ನಡದ ಸಾರಸ್ವತ ಲೋಕದಲ್ಲಿ ಶ್ರೀರಾಮಕೃಷ್ಣರ, ಶಾರದಾ ಮಾತೆಯವರ, ಸ್ವಾಮಿ ವಿವೇಕಾನಂದರ ಸಮಗ್ರ ಜೀವನ ಅಷ್ಟು ವಿಸ್ತೃತವಾಗಿ ಬಂದದ್ದು ಮೊಟ್ಟ ಮೊದಲು. ಆ ಪುಸ್ತಕಗಳು ಇಂದು ಲಕ್ಷಾಂತರ ಕುಟುಂಬಗಳಿಗೆ ಬೆಳಕಾಗಿದೆ. ಪೂಜ್ಯರು ಬರೆದಂತಹ ಕರ್ನಾಟಕದ ಯುವ ಜನತೆಗೊಂದು ಕರೆ ಮತ್ತು ಸಂಘವೊಂದು ಶಕ್ತಿ ಎನ್ನುವ ಒಂದು ಪುಸ್ತಕ ಕರ್ನಾಟಕದಲ್ಲಿ 35ಕ್ಕೂ ಹೆಚ್ಚು ರಾಮಕೃಷ್ಣ ಆಶ್ರಮಗಳನ್ನ, ಸ್ವತಂತ್ರವಾದ ಆಶ್ರಮಗಳ ನಿರ್ಮಾಣಕ್ಕೆ ಪ್ರೇರಣೆಯಾಗಿದೆ. ಪೂಜ್ಯ ಸ್ವಾಮೀಜಿಯವರು ಬರೆದಂತಹ ವಿದ್ಯಾರ್ಥಿಗೊಂದು ಪತ್ರ ಅನ್ನೋ ಒಂದು ಪುಟ್ಟ ಪುಸ್ತಕ, ₹2 ಪುಸ್ತಕ. ನನ್ನ ಭಾಗ್ಯ 1990ರಲ್ಲಿ ಆ ಪುಸ್ತಕದ ಪ್ರಥಮ ಪ್ರಕಾಶಕ ನಾನಾಗಿದ್ದೆ. ಕುಣಿಗಲ್ಲಿನ ವಿವೇಕಾನಂದ ವಿಚಾರ ವೇದಿಕೆಯ ಅಡಿಯಲ್ಲಿ ಆ ಪುಸ್ತಕವನ್ನ ನಾನು ಪ್ರಕಟಿಸಿದೆ. ವಿದ್ಯಾರ್ಥಿಗೊಂದು ಪತ್ರ, ಪುಟ್ಟ ಪುಸ್ತಕ. ಅದು 4 ತಿಂಗಳಲ್ಲಿ 80,000 ಪ್ರತಿಗಳು ಮಾರಾಟವಾದವು. ಆ ಪುಸ್ತಕ ಬೆಳೀತಾ ಬೆಳೀತಾ ಹೇಗೆ ಬಂತದು? ಸೋಮಶೇಖರ ಅಂತಕ್ಕಂಥ ಒಬ್ಬ ಹುಡುಗ ಓದೋದ್ರ ಬಗ್ಗೆ ತಿಳುವಳಿಕೆ ಕುಡಿತ ಪೂಜ್ಯ ಸ್ವಾಮೀಜಿಯವ್ರನ್ನ ಅಪ್ರೋಚ್ ಮಾಡಿದಾಗ ಪೂಜ್ಯ ಸ್ವಾಮೀಜಿಯವರು ಆತನಿಗೆ ಬರೆದ 2-3 ಪತ್ರಗಳೇ ಆ ಪುಸ್ತಕಕ್ಕೆ ಪ್ರೇರಣೆ. ಬರ್ತಾ 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 ಸೋಮಶೇಖರನಿಗೆ ಯಾವ ರೀತಿಯ ಸಮಸ್ಯೆ ಇದೆಯೋ ಈ ಸಮಸ್ಯೆ ಲಕ್ಷಾಂತರ ಮಕ್ಕಳಿಗಿರುತ್ತೆ ಅನ್ನೋದನ್ನ ಪರಿಗಣಿಸಿದಂತ ಪೂಜ್ಯ ಸ್ವಾಮೀಜಿಯವರು ವಿದ್ಯಾರ್ಥಿಗೊಂದು ಪತ್ರ, ಅಧ್ಯಯನದಲ್ಲಿ ಏಕಾಗ್ರತೆ, ವಿದ್ಯೆಯ ವೈಭವ, ಸಮಯ ಪ್ರಜ್ಞೆ, ಪ್ರಾರ್ಥಿಸಿರಿ ಅಥವಾ ಭಾವಿಸಿರಿ, ಇಂತಹ ಪುಸ್ತಕ, ಪುಟ್ಟ ಪುಟ್ಟ ಪುಸ್ತಕಗಳನ್ನ ಬರೆದು ಅದೆಲ್ಲವನ್ನು ಒಟ್ಟುಗೂಡಿಸಿ ಇವತ್ತು ನಾವು ಯಶಸ್ಸಿನ ರಹಸ್ಯ ಪುಸ್ತಕವನ್ನ ಮೈಸೂರು ಆಶ್ರಮದಿಂದ ಪ್ರಕಟಿಸಬೇಕಾಯಿತು. ನಮ್ಮ ಕಾಡದೇವರ ಮಟ್ಟವರು ಆ ಪುಸ್ತಕವನ್ನ ಸಾವಿರಾರು ಮಕ್ಕಳಿಗೆ ಮುಟ್ಟಿಸಿದ್ದನ್ನ ನಾನು ಕೃತಜ್ಞತೆಯಿಂದ ಇಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಅದ್ಭುತವಾದ ಕಾರ್ಯ ಇದು ಒಂದು ವಿಶೇಷವಾದ ರೀತಿಯಲ್ಲಿ ನಾವು ಗಮನಿಸಬೇಕಾದ. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬರೆದ ಪುಸ್ತಕಗಳದ್ದೇ ಒಂದು ಸಾಹಿತ್ಯ ಸಮ್ಮೇಳನ ಆಗಬೇಕು. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನವರು ಈ ಕಡೆಗೆ ತೆರೆದ ಹೃದಯದಿಂದ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಈ ಪುಸ್ತಕಗಳು ಜೀವನವನ್ನ ಕಟ್ಟಿಕೊಟ್ಟಿದೆ. ಈ ಪುಸ್ತಕಗಳು ಪರಂಪರೆಯನ್ನ ಶಕ್ತಿಗೊಳಿಸಿವೆ. ಇನ್ನು ಪೂಜ್ಯ ಸ್ವಾಮಿ ಜಗದಾತ್ಮಾನಂದಜಿಯವರ ಬದುಕಲು ಕಲಿಯಿರಿ ಪುಸ್ತಕ, ಇದು ಅಸಾಮಾನ್ಯವಾದ ಪುಸ್ತಕ. 6 ಭಾರತೀಯ ಭಾಷೆಗಳಲ್ಲಿ ಇದು ಪ್ರಕಟಣೆಯಾಗಿದೆ. 10 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳು ಇದು ಮಾರಾಟ ಕಂಡಿದೆ. ಪೂಜ್ಯ ಸ್ವಾಮಿ ಜಗದಾತ್ಮಾನಂದಜಿಯವರ ಈ ಪುಸ್ತಕ ಹಲವಾರು ಆತ್ಮಹತ್ಯೆಗಳನ್ನು ತಪ್ಪಿಸಿದೆ. ಎಷ್ಟೋ ಜನ ಆತ್ಮಹತ್ಯೆ ನಿರ್ಧಾರದಿಂದ ಆಚೆಗೆ ಬಂದು ಬದುಕಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು ಬರೆದ ಪುಸ್ತಕದ ಬಗ್ಗೆ ಹಲವಾರು ಜನ ನನ್ನ ಸಂಪರ್ಕದಲ್ಲಿದ್ದಾರೆ. ಚಿತ್ರದುರ್ಗದಲ್ಲಿ ಸಂಸದರಾಗಿದ್ದಂತಹ ಜನಾರ್ದನ ಸ್ವಾಮಿ ನನ್ನ ಸ್ನೇಹಿತರು ಅಂತಂದ್ರೆ ರಾಜಕೀಯದ ದೃಷ್ಟಿಯ ಸ್ನೇಹಿತರಲ್ಲ, ಅವರು ಕೂಡ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಗ್ರಾಜುಯೇಟ್. ಒಮ್ಮೆ ಅವರು ಮಾತನಾಡ್ತಾ ನನ್ನ ಹತ್ರ ಹೇಳಿದ್ರು, ಸ್ವಾಮೀಜಿ, 2 people have influenced me in my life. Number 1, Swami Jagadatmanandaji, the author of the book Badukalu Kaliyiri. Number 2, Shri B.S. Sonde, the scientist of Indian Institute of Science, who happened to be the author of the book Material Science in our electronics and communication degree subjects. ಈ ಮಾತನ್ನ ಇವತ್ತು ಚಿಕ್ಕಮಗಳೂರಿನಲ್ಲಿ ADC ಆಗಿರ್ತಕ್ಕಂಥ ಶ್ರೀ ಕುಮಾರ್ ಅವರು, ಎ ವೆರಿ ಗುಡ್ KS ಆಫೀಸರ್ ಇನ್ ಕರ್ನಾಟಕ KS ಫೀಲ್ಡ್ ಟುಡೇ. ಕುಮಾರ್ ಅವರು ಹೇಳ್ತಾರೆ, ನನ್ನ ಜೀವನಕ್ಕೆ ಬದುಕಲು ಕಲಿಯಿರಿ ಒಂದು ವಿಶಿಷ್ಟವಾದಂತಹ ಸ್ವರೂಪವನ್ನು ಕೊಟ್ಟು ಸಾವಿರ ಜನ ಬದುಕಲು ಕಲಿಯಿರಿ ಪುಸ್ತಕದ ಆರಾಧಕರಾಗಿದ್ದಾರೆ. ಆರಾಧಕರು ಅಂದ್ರೆ ದೇವರ ಮನೆಯಲ್ಲಿಟ್ಟ ಪುಸ್ತಕ ಅಲ್ಲ, ಅದು ತಮ್ಮ ಜೀವನವನ್ನ ಅದರ ಮೂಲಕ ಶ್ರೀಮಂತಗೊಳಿಸ್ಕೊಂಡಿದ್ದಾರೆ. ಮೌಲ್ಯಪೂರ್ಣವಾಗಿ ಜೀವನದಲ್ಲಿ ಜೀವನವನ್ನೇ ಪೂಜೆಯಾಗಿಸ್ಕೊಂಡಂತಹ ಆ ಜನಗಳ ಪರಿಶ್ರಮವನ್ನು ಕೂಡ ನಾನಲ್ಲಿ ವಿಶೇಷವಾಗಿ ಗುರುತಿಸ್ತೇನೆ. ಈ ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋದ್ರೆ ಸಾಕಷ್ಟು ರೀತಿಯಲ್ಲಿ ನಮ್ಮ ಮುಂದೆ ಆದರ್ಶಗಳಿದೆ. ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸನ್ಮಾನ್ಯ ಶ್ರೀ ಎಸ್ ಸುರೇಶ್ ಕುಮಾರ್ ಅವರಂತಹ ಒಬ್ಬ ಧೀಮಂತ ವ್ಯಕ್ತಿ, ಒಬ್ಬ ಸಜ್ಜನ ವ್ಯಕ್ತಿ, ಕ್ರಿಯಾಶೀಲ ವ್ಯಕ್ತಿ. ನಾಟ್ ಓನ್ಲಿ ಎ ಗುಡ್ ಪರ್ಸನ್ ಹೂ ಕ್ಯಾನ್ ಡೂ ವಂಡರ್ಫುಲ್ ಗುಡ್ ಆಕ್ಟಿವಿಟೀಸ್. ಆ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೇನೆ. ಅವರೊಂದು ಹೊಸ ಯೋಜನೆಯನ್ನು ತಂದ್ರು, ತೆಗೆಯಿರಿ ಪುಸ್ತಕ ಹೊರಗೆ, ಹಚ್ಚಿರಿ ಜ್ಞಾನದ ದೀವಿಗೆ. ಇದನ್ನ ಎಲ್ಲ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಶಾಲಾ ಕಾಲೇಜುಗಳಿಗೆ ತಂದ್ರು. ತನ್ಮೂಲಕ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಪುಸ್ತಕ ಓದುವ ಸಂಸ್ಕೃತಿ ಬಂದಿದೆ. ಬಹಳಷ್ಟು ಕಾಲದವರೆಗೆ ಶಾಲಾ ಕಾಲೇಜುಗಳ ಲೈಬ್ರರಿಗಳಲ್ಲಿ ನಾವು ನೋಡ್ತಾ ಇದ್ದಿದ್ದು, ಆ ಹಳೆ ಲೈಬ್ರರಿಯನ್ನು ರಿಟೈರ್ಡ್ ಆದಾಗ ಹ್ಯಾಂಡೆಡ್ ಓವರ್ ಆಗ್ತಿತ್ತು, ಹೊಸ ಲೈಬ್ರರಿಯನ್ ಟೇಕನ್ ಓವರ್ ಆಗ್ತಾ ಇತ್ತು. ಆ ಪುಸ್ತಕಗಳು ತಮ್ಮ ಪ್ರಾಚೀನತೆಯನ್ನ ತಾವು ಧರಿಸಿದ್ದಂತಹ ಧೂಳಿನ ಮೇಲೆ ಸೂಸುವಂತೆ ಇತ್ತು. ಆದ್ರೆ ಇವತ್ತು ಆ ಪುಸ್ತಕಗಳನ್ನು ಓದುವಂತಹ ಒಂದು ಸಂಸ್ಕೃತಿಯ ಪುನರುಜ್ಜೀವನ ನಮ್ಮ ಮಾನ್ಯ ಸುರೇಶ್ ಕುಮಾರ್ ಅವರ ಪರಿಶ್ರಮದಲ್ಲಿ ವಿಶೇಷವಾಗಿ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ವಿಶೇಷವಾಗಿ
ನಮ್ಮ ಶಿಕ್ಷಕರನ್ನ ವಿನಂತಿಸ್ಕೊಳ್ತೇನೆ, ಶಾಲಾ ಕಾಲೇಜುಗಳನ್ನು ವಿನಂತಿಸ್ಕೊಳ್ತೇನೆ. ಶಾಲಾ ಕಾಲೇಜುಗಳ ನಿಜವಾದ ನೈತಿಕ ಬಲ ಇರ್ತಕ್ಕಂಥದ್ದು 3 ಕಡೆ. ಒಂದು, ಆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಓದುವ ಹವ್ಯಾಸ ಬೆಳೆಸುವಂತಹ ಗ್ರಂಥಾಲಯ. 2ನೇದು, ಆ ಶಾಲೆಯ ದೈಹಿಕ ಶಿಕ್ಷಕ. ಆತ ಮಕ್ಕಳಲ್ಲಿ ಕೇವಲ ಅಂಗ ಸಾಧನೆ ಅಷ್ಟೇ ಅಲ್ಲ, ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮದ ಬಗ್ಗೆ ಒಬ್ಬ ಫಿಸಿಕಲ್ ಎಜುಕೇಶನ್ ಟೀಚರ್ ತಾನೇನು ಮಾಡಬಹುದು ಅನ್ನೋದನ್ನ ತಾನು ಪ್ರೂವ್ ಮಾಡಬಹುದು. ನನಗೆ ಅತ್ಯಂತ ಗೌರವಾನ್ವಿತರಾದ, ಪರಿಚಯಸ್ಥರಾದ ಒಬ್ಬ ದೈಹಿಕ ಶಿಕ್ಷಕರು ಎಷ್ಟರ ಮಟ್ಟಿಗೆ ಅವ್ರು ಕೆಲಸ ಮಾಡಿದ್ರು ಅಂದ್ರೆ, ಅವರ ಇನ್ಫ್ಲೂಯೆನ್ಸ್ ನಲ್ಲಿ 10 ರಿಂದ 12 ಜನ ಭಾರತದ ಸೈನ್ಯವನ್ನ ಸೇರಿದ್ರು ಮಕ್ಕಳು. ಇದು ಒಬ್ಬ ಫಿಸಿಕಲ್ ಎಜುಕೇಶನ್ ಟೀಚರ್ ಮಾಡಬಹುದಾದ ಅದ್ಭುತವಾದ ರಾಷ್ಟ್ರ ಸೇವೆ. ಇದನ್ನ ನಾವು ಗಮನಿಸ್ಬೇಕು, ನಾವು ಹೃತ್ಪೂರ್ವಕವಾಗಿ ಗಮನಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವು ಮಕ್ಕಳನ್ನ ರೂಪಿಸುವ ವಿಷಯದಲ್ಲಿ ಶಾಲೆಯಲ್ಲಿ ಕಲಿಯಲು ಆಸಕ್ತಿ ಉಳ್ಳವರೇ ಕಲಿಸಲು ಯೋಗ್ಯರು. ಓ ಶಿಕ್ಷಕರೇ, ದಯವಿಟ್ಟು ನೀವು ಇದನ್ನ ನೆನ್ಪಿಟ್ಕೊಳ್ಬೇಕು. ನೀವೆಷ್ಟು ಅಧ್ಯಯನ ಮಾಡ್ತೀರೋ ನಿಮ್ಮ ಮಕ್ಕಳು ಅಷ್ಟು ಸುರಕ್ಷಿತರು. ನಿಮ್ಮ ಮಕ್ಕಳನ್ನ ಕೇವಲ ಇನ್ಫಾರ್ಮೇಶನ್ ಕ್ಯಾರಿಯರ್ಸ್ ಆಗಿ ಮಾಡಕ್ ಹೋಗ್ಬೇಡಿ. ಇವತ್ತು ನೀವು ಸಿವಿಕ್ಸ್ ಓದಿಸಿದ್ರಿ, ಆದ್ರೆ ಮಕ್ಕಳಲ್ಲಿ ಸಿವಿಕ್ ಸೆನ್ಸ್ ಇಲ್ಲ. ಇವತ್ತು ಬೇಸಿಕ್ ಹೇಳ್ಕೊಡ್ಬೇಕಾಗಿದೆ. ಎಲ್ಲಂದ್ರಲ್ಲೂ ಉಗುಳ್ಬೇಡಿ, ಇದನ್ನ ಹೇಳ್ಕೊಡ್ಬೇಕಾಗಿದೆ. ಶೌಚಾಲಯಗಳನ್ನು ಬಳಸಿದ ಮೇಲೆ ನೀರು ಹಾಕಬೇಕು, ಇದನ್ನ ಹೇಳ್ಕೊಡ್ಬೇಕಾ? ಬಸ್ಸುಗಳಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ತಲೆಯನ್ನು ಮತ್ತು ಕೈಗಳನ್ನು ಕಿಟಕಿಯಿಂದ ಹಾಕಬೇಡಿ ಹೊರಗಡೆ, ಪುಣ್ಯಕ್ಕೆ ಕಾಲುಗಳನ್ನು, ಯಾಕಂದ್ರೆ ಇಟ್ಕೋದಿಲ್ಲ, ಅದನ್ನ ಬರೆದಿಲ್ಲ ಅವರು. ಇದು ಕಾಮನ್ ಸೆನ್ಸ್. ತಲೆಯನ್ನು ಕೈಗಳನ್ನು ಕಿಟಕಿಯಿಂದ ಆಚೆಗೆ ಹಾಕಬೇಡಿ. ನೀವು ಗಮನಿಸಿದ್ದೀರಿ, ಎಷ್ಟೋ ಸೇವಾ ಸಂಸ್ಥೆಗಳು ಕುಡಿಯುವ ನೀರಿನ ಯೋಜನೆಯನ್ನು ಹೊಂದ್ಕೊಂಡಿರುತ್ತೆ. ದೊಡ್ಡ ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕ್ ನಲ್ಲಿ ಕುಡಿಯುವ ನೀರು, ಶುದ್ಧವಾದ ನೀರನ್ನು ಇಟ್ಟಿರುತ್ತೆ. ಸಾರ್ವಜನಿಕರಿಗೆ ಉಚಿತ ಸೇವೆ, ಕುಡಿಯುವ ನೀರು. ಅಲ್ಲಿ ಒಂದು ಲೋಟಾಗೆ ಚೈನ್ ಹಾಕಿರ್ತಾರೆ. ಇವತ್ತು ಸೇವೆ ಮಾಡ್ತಕ್ಕಂಥವ್ರು, ಸೇವೆ ಮಾಡುವ ಉತ್ಸಾಹ ಎಷ್ಟಿದೆಯೋ, ತಮ್ಮ ಸೇವೆ ದುರುಪಯೋಗ ಆಗಬಾರ್ದು, ತಮ್ಮ ಸೇವಾ ಪರಿಕರಗಳು ಕಳ್ಳತನ ಆಗಬಾರ್ದು ಅನ್ನೋದನ್ನು ಗಮನಿಸಬೇಕು. ಅನ್ನೋದಾದ್ರೆ ಮನುಷ್ಯನ ಮನಸ್ಸಿನ ಮಟ್ಟ ಯಾವ ರೀತಿಯಲ್ಲಿದೆ ಇದನ್ನು ಗಮನಿಸಬೇಕು. ಆ ನಿಟ್ಟಿನಲ್ಲಿ ಓ ಶಿಕ್ಷಕರೇ, ಕೆಲವೇ ವರ್ಷಗಳ ಕಾಲ ನಿಮ್ಮ ಕೈಯಲ್ಲಿ ರಾ ಮೆಟೀರಿಯಲ್ ಇದೆ. ಅದನ್ನ ನೀವು ಯಾವ ಮಟ್ಟದ ಫಿನಿಶ್ಡ್ ಗೂಡ್ಸ್ ಮಾಡಿ ಸಮಾಜಕ್ಕೆ ಕೊಡ್ತೀರಿ? ಈ ಸವಾಲನ್ನಂತೂ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂತಂದ್ರೆ ನಾವು ಹೊರತರ್ತಾ ಇರ್ತಕ್ಕಂಥ ಪ್ರಾಡಕ್ಟ್ ಅನ್ನ ಸಮಾಜ ಒಪ್ಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ಗಮನಿಸ್ಬೇಕು. ಸರ್ವಜ್ಞ ಹೇಳ್ತಾನೆ, ವಿದ್ಯಾಭ್ಯಾಸ ಉಳ್ಳಂತಹ ವ್ಯಕ್ತಿಯ ಮುಖ ಅದೆಷ್ಟು ಚಂದ, ವಿದ್ಯೆ ಇಲ್ದಲೇ ಇರ್ತಕ್ಕಂಥವ ಅವನ ಮುಖವನ್ನು ನೋಡ್ಬೇಕು ನೀವು, ಅದೊಂದು ಸುಡುಗಾಡಿನ ವಾತಾವರಣವನ್ನು ಸೂಸುವಂತಹ ಒಂದು ಮುಖ ಅನ್ನುವಷ್ಟರ ಮಟ್ಟಿಗೆ ಅದನ್ನ ವಿವರಿಸಲಾಗಿದೆ. ಆ ನಿಟ್ಟಿನಲ್ಲಿ DVG ಅವರ ಒಂದು ಮಾತು ಕೂಡ ನನಗೆ ವಿಶೇಷವಾಗಿ ಅಪ್ಯಾಯಮಾನವಾಗುತ್ತೆ. ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ. ನಾವು ಅದ್ಭುತವಾದ ಪುಸ್ತಕಗಳನ್ನು ತೋರಿಸಬಹುದು, ಆದರೆ ಆ ಪುಸ್ತಕಗಳನ್ನು ಓದಿ ತನ್ನಲ್ಲಿ ಬದಲಾವಣೆ ತಂದುಕೊಂಡಂತಹ ಶಿಕ್ಷಕ, ತಂದೆ ತಾಯಿಗಳು, ಅವರು ಇನ್ನೂ ಹೆಚ್ಚು ದೊಡ್ಡ ಉದಾಹರಣೆಯಾಗಿ ನಮ್ಮ ಮುಂದೆ ಕಾಣ್ತಾರೆ. ಆದ್ರಿಂದ ಪೋಷಕರು, ಪೂಜ್ಯ ಸ್ವಾಮಿ ನಿರ್ಭಯಾನಂದರು ಒಬ್ಬ ಅದ್ವಿತೀಯ ಚಿಂತಕರು ಮತ್ತು ಉತ್ತಮ ಬರಹಗಾರರು, ಒಳ್ಳೆ ಉಪನ್ಯಾಸಕರು. ಅವರು 100 ವೇದಿಕೆಗಳಲ್ಲಿ ಹೇಳ್ತಾರೆ, ಓ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗಾಗಿ ಮನೆಯಲ್ಲಿ ಒಂದು ಪುಟ್ಟ ಲೈಬ್ರರಿ ಮಾಡಿ. ನಿಮ್ಮ ಮಕ್ಕಳಿಗೆ ವರ್ಷಕ್ಕೆ 5 ಜೊತೆ ಬಟ್ಟೆ ಹೊಲಿಸೋ ಹಾಗಿದ್ರೆ ಇನ್ಮೇಲೆ 4 ಜೊತೆ ಹೊಲಿಸಿ. ಒಂದು ಜೊತೆಗೆ ಬೆಲೆ ಬಾಳುವಷ್ಟು ಪುಸ್ತಕಗಳನ್ನು ಕೊಂಡುಕೊಡಿ. ನಿಮ್ಮ ಮಕ್ಕಳಿಗೆ ಉತ್ತಮ ಪುಸ್ತಕವನ್ನು ಕೊಡಿ. ನೆನ್ಪಿಟ್ಕೊಳ್ಬೇಕು, ಒಂದು ಪುಸ್ತಕ ರಾಷ್ಟ್ರಕ್ಕೆ ದಾರಿಯಾಗಬಲ್ಲದು. ಒಂದು ಪುಸ್ತಕ ಅತಿ ಸಾಮಾನ್ಯನನ್ನು ಅಸಾಮಾನ್ಯನನ್ನಾಗಿಸಬಹುದು. ಪುಸ್ತಕ ಏನನ್ನು ಬೇಕಾದ್ರೂ ಮಾಡಬಹುದು. ಅದು ಚಿರಂಜೀವಿ ಆಗಬಲ್ಲದು, ಅದೊಂದು ಭೂವೈಕುಂಠವಾಗಬಲ್ಲದು. ಇವತ್ತು ಗ್ರಂಥಾಲಯಗಳನ್ನ ಆವಿಷ್ಕರಿಸಿದ ವ್ಯಕ್ತಿಗಳನ್ನ ನಾವು ಎಷ್ಟು ಕೊಂಡಾಡಿದ್ರೂ ಕೂಡ ಕಡಿಮೆ. ಯಾಕೆಂದ್ರೆ ಓದುಗನಿಗೆ ಗ್ರಂಥಾಲಯವೇ ಭೂವೈಕುಂಠ. ಇದೊಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್. ಈ ನಿಟ್ಟಿನಲ್ಲಿ ಪುಸ್ತಕ ಓದುವಂತಹ ವ್ಯಕ್ತಿ ಬಾಲ್ಯದಿಂದಲೂ ಕೂಡ 100 ಉಪಯೋಗಗಳಿದೆ. ಅದರಲ್ಲಿ ಅವನ ಜ್ಞಾನಾರ್ಜನೆ ಆಗತ್ತೆ ನಿಜ, ಅವನ ಆಲೋಚನೆ ವಿಸ್ತೃತವಾಗತ್ತೆ ನಿಜ, ಅವನಿಗೆ ಅದ್ಭುತ ವಲಯಗಳು ಓಪನ್ ಆಗುತ್ತೆ ಅವನ ಆಲೋಚನಾ ಪ್ರಪಂಚದಲ್ಲಿ ನಿಜ. ಇಡೀ ಪ್ರಪಂಚ ಅವನಿಗೆ ಅರ್ಥವಾಗುತ್ತೆ, ವಿಶ್ವಪ್ರಜೆ ಆಗ್ತಾನೆ ಅವನು ಭಾವನಾತ್ಮಕವಾಗಿ. ಇದೆಲ್ಲದರ ಜೊತೆಗೆ ನಾವು ನೆನ್ಪಿಟ್ಕೊಳ್ಬೇಕು, ವೃದ್ಧಾಪ್ಯ ಅಂತಕ್ಕಂಥದ್ದು ಎಂದೂ ಕೂಡ ಒಂದು ಹಿಂಸೆಯ ಅವಧಿ ಆಗೋದಿಲ್ಲ. ಪುಸ್ತಕ ಓದುವಂತಹ ಒಂದು ಸಂಸ್ಕೃತಿಯನ್ನ ನಾವು ಬೆಳೆಸ್ಕೊಂಡಿದ್ದ ಪಕ್ಷದಲ್ಲಿ ಈ ನಿಟ್ಟಿನಲ್ಲಿ ಪುಸ್ತಕ ನಮ್ಮ ಬದುಕಿನ ಸಂಗಾತಿಯಾಗುತ್ತೆ. ನಾವು ಹಲವಾರು ಮಹಾತ್ಮರನ್ನ ಕಂಡಿದ್ದೇವೆ. ಒಬ್ಬ ಶಿಕ್ಷಕ ಇದ್ದ, ಅವನು ಒಳ್ಳೆ ಪಾಠ ಮಾಡಿದ, ಅವನು ಅತ್ಯುತ್ತಮ ಶಿಕ್ಷಕನಾದ, ಅವನು ವಿಭಾಗದಲ್ಲಿ ಹೆಸರು ಮಾಡಿದ, ಅವನ ಪುಸ್ತಕ ಪ್ರಕಟಣೆಯಾಯಿತು, ಅವನು ಬರೆದ ಪುಸ್ತಕಗಳು ಪ್ರಕಾಶಗೊಂಡವು, ಅವನ ಪುಸ್ತಕ ಅದ್ವಿತೀಯವಾದ ಪುಸ್ತಕವಾಯಿತು, ಅವನು ಪ್ರಿನ್ಸಿಪಾಲ್ ಆದ, ಅವನು ವೈಸ್ ಚಾನ್ಸಲರ್ ಆದ,
ಅವನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತನಾದ. ಆದ್ರೆ ನೆನಪಿಟ್ಕೊಳ್ಳಿ, ಆ ಮನುಷ್ಯನ ಜೀವನವೇ ಒಂದು ಪುಸ್ತಕವಾಯಿತು. ರಾಷ್ಟ್ರಕವಿ ಕುವೆಂಪು. ಕುವೆಂಪು ಅವರು 16 ವರ್ಷ ರಾಮಕೃಷ್ಣ ಆಶ್ರಮದ ವಾಸದಲ್ಲಿದ್ದವರು. ಕುವೆಂಪು ಅವರು ತಮ್ಮ ಇಡೀ ಜೀವನವನ್ನ ಶ್ರೀರಾಮಕೃಷ್ಣ, ಶಾರದಾ ಮತ್ತು ವಿವೇಕಾನಂದರ ಹೆಸರಿನಲ್ಲಿ ಅರ್ಪಣೆ ಮಾಡಿದಂಥವ್ರು. ರಾಮಕೃಷ್ಣರ ಹೆಸರಿನಲ್ಲಿ ಮಂತ್ರದೀಕ್ಷೆ ಪಡ್ಕೊಂಡಿದ್ದಂಥವ್ರು. ರಾಮಕೃಷ್ಣರ ನೇರ ಶಿಷ್ಯರಾದ ಸ್ವಾಮಿ ಶಿವಾನಂದರ ಶಿಷ್ಯರು ಕುವೆಂಪು. ಕುವೆಂಪು ಅವರ ದೇವರ ಮನೆಯಲ್ಲಿ 50 ದೇವರುಗಳಿದ್ರು, ದೇವರ ಪೂಜೆ ಮೂರ್ತಿಗಳಿದ್ದು, ಫೋಟೋಗಳಿದ್ದು. ಕುವೆಂಪು ಅವರ ಮಗಳು ತಾರಿಣಿ ನನ್ನ ಜೊತೆ ಮಾತನಾಡ್ತಾ ಹೇಳಿದ್ದುಂಟು, ನಾನು ಪರೀಕ್ಷೆಗೆ ಹೋದಾಗ ಅಪಯ ನನಗೆ ಮರ್ತೋಗುತ್ತೆ, ಏನ್ ಮಾಡೋದು ಅಂದ್ರೆ ಧೈರ್ಯವಾಗಿ ಹೋಗು, ನಿನಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ. ತಾರಿಣಿ ಅವರು ಪರೀಕ್ಷೆ ಬರೀಬೇಕಾದ್ರೆ ಕುವೆಂಪು ಲಲಿತಾ ಸಹಸ್ರನಾಮ ಮನೆಯಲ್ಲಿ ಓದ್ತಾ ಇದ್ರು ಅನ್ನೋ ದಾಖಲೆ ಇದು ನೇರವಾಗಿ ನಾನು ಸೋದರಿ ತಾರಿಣಿಯವರಿಂದ ಕೇಳಿದಂಥದ್ದು. ಹೀಗಾಗಿ ಕವಿ, ಋಷಿ, ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ. ಒಬ್ಬ ಕವಿ, ಒಬ್ಬ ಋಷಿ, ಒಬ್ಬ ಸಂತ, ಒಬ್ಬ ಶಿಕ್ಷಕ ಏನೆಲ್ಲ ಮಾಡಬಲ್ಲರು. ಒಂದು ದೇಶದ ಶಿಕ್ಷಕರ ಮಟ್ಟ ಯಾವುದೋ ಆ ದೇಶದ ಮಟ್ಟ ಅಷ್ಟೇ. ಶಿಕ್ಷಕನ ಮಟ್ಟಕ್ಕಿಂತ ದೇಶದ ಮಟ್ಟ ಮೇಲೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅದು. ಆ ನಿಟ್ಟಿನಲ್ಲಿ ಈ ಪುಸ್ತಕಗಳನ್ನು ಓದುವ ಹುಚ್ಚನ್ನ ಬಾಲ್ಯದಿಂದಲೂ ಕೂಡ ನನ್ನ ತಂದೆ ತಾಯಿಗಳು ಕೂಡ ನನಗೆ ಅದನ್ನು ವಿಶೇಷವಾಗಿ ಬೆಳೆಸಿದ್ರು. ಒಬ್ಬ ಸನ್ಯಾಸಿಯಾಗಿ ನಾನು ಇದನ್ನ ಒಂದು ಪ್ರಚಾರದ ದೃಷ್ಟಿಯಲ್ಲಿ ಹೇಳೋದಲ್ಲ. ನನ್ನ ವೈಯಕ್ತಿಕ ಗ್ರಂಥಾಲಯದಲ್ಲಿ 1628 ಪುಸ್ತಕಗಳಿದೆ. ಭಗವಾನ್ ಶ್ರೀರಾಮಕೃಷ್ಣರ, ಶ್ರೀಮಾತೆ ಶಾರದಾದೇವಿಯವರ, ಶ್ರೀಮತ್ ಸ್ವಾಮಿ ವಿವೇಕಾನಂದರ, ಶಂಕರರು, ಬುದ್ಧ, ವಿವೇಕಾನಂದರ ಪುಸ್ತಕಗಳು, ಬಸವೇಶ್ವರರ ಪುಸ್ತಕಗಳು, ವಚನ ಸಾಹಿತ್ಯ, ದೇಶದ ಪ್ರೌಢಿಮೆಯನ್ನು ಹೆಚ್ಚಿಸಿದಂತ ಮಹಾತ್ಮರ ಜೀವನ ಚರಿತ್ರೆಗಳು, ಭಗವದ್ಗೀತೆ, ಉಪನಿಷತ್ತುಗಳು, ಇವುಗಳ ಭಾಷ್ಯದ ಪುಸ್ತಕಗಳು, ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪುಸ್ತಕಗಳು, ಹಲವಾರು ರೀತಿಯಲ್ಲಿ ಈ ವಿಭಾಗಗಳನ್ನು ಮಾಡಿದ್ದೇನೆ ನಾನು. ಆ ಪುಸ್ತಕಗಳು ನನಗೆ ಹೆಚ್ಚಿನ ಆನಂದವನ್ನು ಕೊಟ್ಟಿದೆ. ತಿಂಗಳಿಗೆ 3-4 ಲೇಖನಗಳನ್ನು ನಾನು ಬರೀತೇನೆ. 8-10 ಲೇಖನಗಳು ಬೇಕು ಅಂತ ಹೇಳಿ ಜನ ನನ್ನನ್ನ ಪಾಪ ಬಹಳ ಪ್ರೀತಿಯಿಂದ ವಿನಂತಿಸ್ತಾರೆ. ಆದರೆ ಸಮಯ ಇಲ್ಲ, ಅದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು. ಒಂದು ಲೇಖನವನ್ನು ವಿಜಯ ಕರ್ನಾಟಕ, ವಿಜಯವಾಣಿ ಪತ್ರಿಕೆಗಳಲ್ಲಿ ರೆಗ್ಯುಲರ್ ಆಗಿ ನಾನು ಬರೀತೇನೆ. ವಿಜಯವಾಣಿಯಲ್ಲಿ 75ನೆಯ ಲೇಖನ ಕಳೆದ ಶುಕ್ರವಾರ ಪ್ರಕಟಣೆಯಾಗಿದೆ. ಒಂದು ಲೇಖನ ಬರಿಬೇಕು ಅಂದ್ರೆ ಕನಿಷ್ಠ 1 ವಾರ ಅದೇ ಭಾವನೆಯಲ್ಲಿ ಇರಬೇಕಾಗತ್ತೆ. ಯಾವುದನ್ನು ಹೀಗಿರಬಹುದು ಹಾಗಿರಬಹುದು ಅಂತ ಬರೆಯೋದಕ್ಕೆ ಆಗೋದಿಲ್ಲ. ನಿಖರವಾಗಿ ವಿತ್ ರೆಫರೆನ್ಸ್, ವಿತ್ ರೆಕಾರ್ಡ್ಸ್ ಬರಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪುಸ್ತಕದ ಅಧ್ಯಯನ ಅದೊಂದು ಸರಸ್ವತಿ ಪೂಜೆ. ಉತ್ತಮ ಪುಸ್ತಕಗಳನ್ನು ಓದೋದ್ರ ಮೂಲಕ ನಮ್ಮ ವ್ಯಕ್ತಿತ್ವ ಗಟ್ಟಿಯಾಗುತ್ತೆ. ಇನ್ನು ನನ್ನ ಮಾತಿನ ಮುಕ್ತಾಯದ ಹಂತಕ್ಕೆ ಬಂದಿದ್ದೇನೆ. ಭಗವಾನ್ ಶ್ರೀರಾಮಕೃಷ್ಣರು ತಮ್ಮ ತಪಸ್ಸಿನಿಂದ ಮಹಾನ್ ವ್ಯಕ್ತಿಯಾಗಿ ಜಗತ್ತಿನಲ್ಲಿ ದಾಖಲೆಯಾದವರು. ಅವರು ಕೊಠಡಿಯಲ್ಲಿದ್ದಾಗ ಅವ್ರನ್ನ ನೋಡೋದಕ್ಕೆ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣ ವಚನ ವೇದದ ಕರ್ತರು ಬರ್ತಾನೆ. ರಾಮಕೃಷ್ಣರು ಕೊಠಡಿಯ ಒಳಗಿದ್ದಾರೆ. ಆ ಬಾಗಿಲಿನಲ್ಲಿ ಬೃಂದೆ ಅಂತಕ್ಕಂಥ ಪರಿಚಾರಕಿ ಕೆಲಸ ಮಾಡ್ತಾ ಇದ್ದಾಳೆ. ಶ್ರೀರಾಮಕೃಷ್ಣರು 100 ಭಕ್ತರನ್ನ ಕೂರಿಸ್ಕೊಂಡು ಪ್ರವಚನ ಮಾಡಿದಂತಹ ಹಿಂದಿನ ದಿನದ ಘಟನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಸ್ಟರ್ ಮಹಾಶಯ ಪ್ರಥಮ ಬಾರಿಗೆ ರಾಮಕೃಷ್ಣರನ್ನು ಭೇಟಿ ಮಾಡಕ್ ಬರ್ತಾ ಇದ್ದ. ಬಂದಾಗ ಅವನು ಬೃಂದೆಯನ್ನ ಕೇಳ್ತಾನೆ, ಮಹಾಶಯರು ಒಳಗಿದಾರ? ಹೌದು ಇದ್ದಾರೆ. ಎಷ್ಟು ಕಾಲದಿಂದ ಇದ್ದಾರೆ? ಬಹಳ ಕಾಲದಿಂದ ಇದ್ದಾರೆ. ಅವರು ತುಂಬಾ ಪುಸ್ತಕಗಳನ್ನು ಓದ್ತಾರ? ಆಗ ಅನಕ್ಷರಸ್ಥ ಬೃಂದೆ ಒಂದು ಮಾತು ಹೇಳ್ತಾಳೆ, ಪುಸ್ತಕಗಳೇ ಎಲ್ಲ ಅವ್ರ ಬಾಯಲ್ಲಿ. ಅಂದ್ರೆ ಜೀವನಾನುಭವ ಅಂತಕ್ಕಂಥದ್ದು ಅಷ್ಟು ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ. ತಪಸ್ಸು ಅಂದ್ರೆ ಇದನ್ನೇ ನಾವು ಕರೆದದ್ದು, ಅಂತಃಕರಣದ ವಿಶ್ಲೇಷಣೆ. ನಾನು ಯಾರು ಅಂತ ಪತ್ತೆ ಹಚ್ಚುವಂತಹ ಒಂದು ತಯಾರಿ. ಈ ಪ್ರಪಂಚದಲ್ಲಿ ನಾನೇನ್ ಮಾಡಬಲ್ಲೆ, ನನ್ನಿಂದ ಏನಾದ್ರೂ ಕಿಂಚಿತ್ ನಾನು ಮಾಡೋದಕ್ಕೆ ಸಾಧ್ಯ ಇದೆಯಾ, ಈ ಪ್ರಪಂಚದಲ್ಲಿ ನಾನು ಸೇವೆ ಮಾಡಬಹುದು, ಸಹಾಯ ಮಾಡ್ಲಾರೆ ಶ್ರೀರಾಮಕೃಷ್ಣರಿ ಮಾತನ್ನು ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಜ್ಞಾನದ ವೃದ್ಧಿಯಲ್ಲಿ ನಮ್ಮ ಜ್ಞಾನವನ್ನು 10 ಜನರ ಜೊತೆ ಹಂಚೋದು. ಒಬ್ಬ ಪ್ರಾಜ್ಞನಾದ ವ್ಯಕ್ತಿಯನ್ನು ಕಂಡಾಗ ಸಮಾಜದಲ್ಲಿ ನಾವೇನಂತೇವೆ, ಹಿ ಈಸ್ ಎ ಮೂವಿಂಗ್ ಎನ್ಸೈಕ್ಲೋಪೀಡಿಯಾ, ಹಿ ಈಸ್ ಎ ಮೂವಿಂಗ್ ಎನ್ಸೈಕ್ಲೋಪೀಡಿಯಾ. ಅವನು ನಡೆದಾಡುವ ವಿಶ್ವಕೋಶ. ಆ ವಿಶ್ವಕೋಶ ಎಲ್ಲಿದೆ ಈಗ? ಅವನಲ್ಲಿ ಒಳಹೊಕ್ಕಿದೆ. ಅವನಲ್ಲಿ ಒಳಹೊಕ್ಕಿ ಅವನೊಬ್ಬ ಮಹಾತ್ಮನಾಗಿದ್ದಾನೆ. ವ್ಯಕ್ತಿ ಮಹಾತ್ಮನಾದದ್ದು ಹೇಗೆ? ಅವನೊಂದು ವಿಶ್ವಕೋಶ ಆಗೋದ್ರ ಮೂಲಕ. ವಿಶ್ವಕೋಶ ಹೇಗಾದ? ಅವನು ಅಧ್ಯಯನ ಮಾಡ್ದ. ಅಧ್ಯಯನ ಮಾಡಿ ಈ ಎಲ್ಲ ವಿಚಾರಗಳಿಂದ
ತನ್ನ ಅಂತರ್ ಸೌಂದರ್ಯವನ್ನು ವೃದ್ಧಿಸಿಕೊಂಡ. ಈ ಅದ್ಭುತವಾದಂತಹ ಒಂದು ಪ್ರಕ್ರಿಯೆಯಲ್ಲಿ ಅವನು ಯಶಸ್ವಿ. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ನಾವು ರೀಡ್ ಬುಕ್ ಫೌಂಡೇಶನ್ ಸಂಕಲ್ಪ, ದ ಇಂಟರ್ನ್ಯಾಷನಲ್ ಬುಕ್ ಡೇ, ಇದರ ನಿಜವಾದ ಉದ್ದೇಶವನ್ನ ನಾವು ಸಾಕಾರಗೊಳಿಸ್ಕೊಳ್ಬೇಕು. ಆಗ ನಮ್ಮ ಜೀವನ ಸಾರ್ಥಕ ಮತ್ತು ಅಧ್ಯಯನಶೀಲರನ್ನ ಕಂಡಾಗ ನಮಗದೆಷ್ಟು ಸಂತೋಷ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದ ಎಲ್ಲ ವಾಲ್ಯೂಮ್ಗಳಲ್ಲಿ ಯಾವುದೇ ಪುಟದಲ್ಲಿ ನೀವು ವಿಷಯ ಕೇಳಿದ್ರು ಕೂಡ ಅವರನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾ ಇದ್ರು, ಉತ್ತರ ಕೊಟ್ಬಿಡ್ತಾ ಇದ್ರು. ಕಾರಣ ಇಷ್ಟೇ, ಬ್ರಹ್ಮಚರ್ಯ ಅವ್ರು ಕೊಟ್ಟಂತಹ ಕಾರಣ. ಪವಿತ್ರವಾದ ಜೀವನ ಇದ್ದಾಗ ಆ ಕಾನ್ಸೆಪ್ಟ್ ತಾನಾಗಿ ನಮಗೆ ಕರಗತವಾಗುತ್ತೆ, ಅರ್ಥವಾಗುತ್ತೆ ಅಂತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲಿ ರೀಡ್ ಬುಕ್ ಫೌಂಡೇಶನ್ನಿನ ಈ ಪವಿತ್ರವಾದ ಸಂದರ್ಭವನ್ನ ನಾನೊಂದು ಸತ್ಸಂಗ ಅಂತಲೇ ಭಾವಿಸಿದ್ದೇನೆ. ಇದೊಂದು ಸರಸ್ವತಿ ಪೂಜೆ ಅಂತ ಭಾವಿಸಿ ನನ್ನ ಈ ಮಾತುಗಳನ್ನ ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡೆ. ರೀಡ್ ಬುಕ್ ಫೌಂಡೇಶನ್ ಹಾಗೂ ರೋಟರಿ ಸಂಸ್ಥೆಯ ಈ ಕಾರ್ಯಕ್ರಮವನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹಲವಾರು ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯ ಮಟ್ಟದ NSS ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಹಲವಾರು ಜನ ಇಲ್ಲಿ ಡಿಸ್ಪ್ಲೇನಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲರನ್ನು ಕಂಡಾಗ ನನಗೆ ಬಹಳ ಸಂತೋಷ ಆಯ್ತು. ಹೀಗೆ ಇದರ ಬಗ್ಗೆ ಒಂದು ಆಲೋಚನೆ ಉಳ್ಳಂತಹ ಹಲವಾರು ಜನ ಇದರ ಒಂದು ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ. ನನ್ನ ಪ್ರಥಮ ಪುಸ್ತಕ ಸ್ವಾಮಿ ವಿವೇಕಾನಂದ ಮತ್ತು ಮಾನವ ಅಭ್ಯುದಯ ಅನ್ನೋ ಪುಸ್ತಕವನ್ನ ತುಮಕೂರು ವಿಶ್ವವಿದ್ಯಾನಿಲಯ ಪ್ರಕಟಿಸಿತು. ಅದನ್ನು ಪ್ರಕಟಿಸಿದವರು ಡಾಕ್ಟರ್ S C ಶರ್ಮಾ ಅಂತ ಹೇಳಿ ಒಬ್ಬ ಘನತೆವೆತ್ತ ವೈಸ್ ಚಾನ್ಸಲರ್, ಒಬ್ಬ ಅದ್ವಿತೀಯ ಕುಲಪತಿಗಳಾಗಿ ಈ ದೇಶದಲ್ಲಿ ಹೆಸರು ಮಾಡಿದಂಥವ್ರು. ಇವತ್ತಿನ ನ್ಯಾಕ್ ಕಮಿಟಿಯಲ್ಲಿ ಡೈರೆಕ್ಟರ್ ಆಗಿರ್ತಕ್ಕಂಥ ವ್ಯಕ್ತಿ. ಪೂಜ್ಯ ಸ್ವಾಮಿ ಹರ್ಷಾನಂದಜಿಯವರ ಅಮೃತ ಹಸ್ತದಿಂದ ಅದು ಬಿಡುಗಡೆಯಾಯಿತು ಒಂದು ನ್ಯಾಷನಲ್ ಕಾನ್ಫರೆನ್ಸ್ ನಲ್ಲಿ. ಆ ಪುಸ್ತಕದ ನಂತರದ ದಿನಗಳಲ್ಲಿ ನನ್ನ ಆಲೋಚನೆಗಳೇ ಬದಲಾವಣೆ ಆಯಿತು. ನಾನು ಸಾಕಷ್ಟು ರೀತಿಯಲ್ಲಿ ಈ ಚಿಂತನೆಗೆ ಹೆಚ್ಚಿನ ಸಮಯವನ್ನು ಕೊಡೋದಕ್ಕೆ ಅವಕಾಶ ಆಯಿತು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ನನ್ನ ಮನಸ್ಸಿಗೆ ಬಹಳ ಸಂತೋಷವನ್ನು ತಂತು. ಶ್ರೀ ಕಾಡದೇವ್ರ ಮಟ್ಟವರ ಈ ಪ್ರಯತ್ನವನ್ನ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ನಿಮ್ಮೆಲ್ಲರಿಗೂ ಕೂಡ ಈ ಪುಸ್ತಕ ಸಂಸ್ಕೃತಿ ಇದನ್ನು ವಿಶೇಷವಾದ ರೀತಿಯಲ್ಲಿ ನಾವು ಕೂಡ ಅಳವಡಿಸಿಕೊಳ್ಳೋಣ. ನಾವು ಇದನ್ನು ಪ್ರಸರಣಗೈಯುವಂತಹ ಅದ್ಭುತವಾದ ಒಂದು ಪ್ರಕ್ರಿಯೆಗೆ ನಾವು ಕೂಡ ನಮ್ಮ ಅಳಿಲು ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ, ಈ ಅವಕಾಶಕ್ಕಾಗಿ ಈ ಎಲ್ಲ ಸಂಘಟಕರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಈ ವಾಕ್ಪುಷ್ಪಗಳನ್ನ ಭಗವಾನ್ ಶ್ರೀರಾಮಕೃಷ್ಣರ ಪಾದ ಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸ್ವಾಮೀಜಿ ಅವರೇ, ಕೆಲವೊಂದು ಪ್ರಶ್ನೆಗಳಿದೆ. ನಾನು ಅದನ್ನ ಒಂದೊಂದೇ ಕೇಳ್ತಾ ಹೋಗ್ತೇನೆ. ತಮ್ಮ ಅದ್ಭುತವಾದಂತ ಈ ಪ್ರವಚನಕ್ಕೆ ಮತ್ತೆ ನಮಗೆ ಸಿಕ್ಕಿರುವಂತ ತರಬೇತಿಗಾಗಿ ನಿಮ್ಗೆ ಅನಂತ ಧನ್ಯವಾದಗಳು. ಈಗ ಮುಂದೆ ಪ್ರಶ್ನೋತ್ತರಕ್ಕೆ ಹೋದಾಗ ಒಬ್ರು ಕೇಳ್ತಿದ್ದಾರೆ, ವಿಚ್ ಬುಕ್ಸ್ ವಿ ರೆಫರ್ ಫಾರ್ ಡಿಫ್ರೆಂಟ್ ಏಜಸ್ ಆಫ್ ಸ್ಟೂಡೆಂಟ್, ಅಂದ್ರೆ ಒಂದು ಮಕ್ಕಳಿಗೆ ಮತ್ತೆ ತದನಂತರ ಈ ತರ ಸ್ಟೇಜಸ್ ಆಫ್ ಲೈಫ್ ಅಲ್ಲಿ ಯಾವ ಪುಸ್ತಕಗಳನ್ನ? ಈಗ ವಿದ್ಯಾರ್ಥಿಗಳಿಗೆ ಬಹುತೇಕ ಪುಸ್ತಕ ಓದಿ ಅವರು ಅರ್ಥ ಮಾಡಿಕೊಂಡು ಆನಂದಿಸಬಹುದಾದಂತಹ ವಿಚಾರದಲ್ಲಿ 7ನೇ ತರಗತಿಯಿಂದ ಅವರು ಪೋಸ್ಟ್ ಗ್ರಾಜುಯೇಷನ್, ಈವನ್ PhD ಅಲ್ಲಿಯವರೆಗೂ ಕನ್ನಡದಲ್ಲಿ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಯಾವ ಪುಸ್ತಕವನ್ನೂ ಬಿಡಬಾರದು. ಯಶಸ್ಸಿನ ರಹಸ್ಯ ಅಂತಕ್ಕಂಥ ಪುಸ್ತಕ ನಾನು ಅದ್ರ ಬಗ್ಗೆ ರೆಫರ್ ಮಾಡಿದೆ. ಅವರು ಬರೆದ ಪ್ರತಿಯೊಂದು ಪುಸ್ತಕದಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಶ್ರೇಷ್ಠವಾದ ಚಿಂತನೆ, ಸತ್ವ, ಬೆಳಕು ಇದೆ. ಪೂಜ್ಯ ಸ್ವಾಮಿ ಜಗದಾತ್ಮಾನಂದಜಿಯವರ ಬದುಕಲು ಕಲಿಯಿರಿ, ಪೂಜ್ಯ ಸ್ವಾಮಿ ಹರ್ಷಾನಂದಜಿಯವರ ಅನ್ ಇಂಟ್ರೊಡಕ್ಷನ್ ಟು ಹಿಂದೂಯಿಸಂ, ಯುವಜನ ಶಕ್ತಿ ಜಾಗೃತವಾಗಲಿ, ಪೂಜ್ಯ ಸ್ವಾಮಿ ನಿತ್ಯಸ್ಥಾನಂದಜಿಯವರು ಬರೆದಂತಹ 2-3 ವಿಶೇಷ ಪುಸ್ತಕಗಳು ಮೈಸೂರು ಆಶ್ರಮದಿಂದ ಪ್ರಕಟವಾಗಿದೆ. ರಾಮಕೃಷ್ಣ ಆಶ್ರಮಗಳಲ್ಲಿ ಎಜುಕೇಶನ್, ಮ್ಯಾನ್ ಮೇಕಿಂಗ್ ಅಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಕುರಿತಾದ ಯಾವುದೇ ಪುಸ್ತಕವು ನಮ್ಮ ಮಕ್ಕಳ ಬದುಕಿಗೆ ಬಹಳ ಹತ್ತಿರವಾಗುತ್ತೆ. ಯುವಕರು ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ, ಅದರಲ್ಲೂ ಕೂಡ ಕೆಲವು ಸೆಲೆಕ್ಟೆಡ್ ಇದೆ. ಲೆಟರ್ಸ್ ಆಫ್ ವಿವೇಕಾನಂದ, ಸುಮಾರು 768 ಲೆಟರ್ಸ್ ವಿವೇಕಾನಂದರು ಬರೆದಂತಹ ಲೆಟರ್ಸ್ ಅನ್ನ ಶೇಖರಿಸಲಾಗಿದೆ. ಅದ್ಭುತವಾದಂತಹ ಒಂದು ಕಲೆಕ್ಷನ್. ಒಂದೊಂದು ಪತ್ರವೂ ಕೂಡ ಒಂದೊಂದು ಆಲೋಚನೆ, ವಿವೇಕಾನಂದರಲ್ಲಿ ಆ ಆಲೋಚನೆಗಳು ಹೇಗೆ ವಿಕಸನಗೊಂಡಿದ್ವು, ಅವರ ಸಪೋರ್ಟಿವ್ ಥಾಟ್ಸ್, ಅದ್ಭುತ. ಮಕ್ಕಳದನ್ನು ಓದಬೇಕು.
ಟು ದ ಯೂತ್ ಆಫ್ ಇಂಡಿಯಾ ಬೈ ಸ್ವಾಮಿ ವಿವೇಕಾನಂದ. ರಾಮಕೃಷ್ಣ ಆಶ್ರಮಗಳಲ್ಲಿ ನಾವು ಪ್ರಾರ್ಥನಾ ಮಂದಿರಕ್ಕೆ ಎಷ್ಟು ಮಹತ್ವ ಕೊಡ್ತೇವೋ ನಮ್ಮ ಪಬ್ಲಿಕೇಶನ್ಗೂ ಅಷ್ಟೇ ಮಹತ್ವ ಕೊಡ್ತೇವೆ. ಯಾವುದೇ ರಾಮಕೃಷ್ಣ ಆಶ್ರಮದ ಗೇಟ್ ಒಳಗೆ ಪ್ರವೇಶ ಮಾಡಿದ ತಕ್ಷಣ ನಿಮಗೆ ಮೊದಲು ಸಿಗೋದು ನಮ್ಮ ಬುಕ್ ಸ್ಟಾಲ್, ಆನಂತರವೇ ಪ್ರೇಯರ್ ಹಾಲ್. ದಯವಿಟ್ಟು ಅಲ್ಲಿ ಹೋದಾಗ ಸುತ್ತಲೂ ಪೂಜ್ಯ ಸ್ವಾಮಿ ರಂಗನಾಥಾನಂದಜಿಯವರ ಪುಸ್ತಕ ಎಟರ್ನಲ್ ವ್ಯಾಲ್ಯೂಸ್ ಫಾರ್ ಎ ಚೇಂಜಿಂಗ್ ಸೊಸೈಟಿ 5 ಸಂಪುಟಗಳಲ್ಲಿದೆ. ಅದ್ಭುತವಾದಂತಹ ಸೆಲೆಕ್ಷನ್ ಇದೆ. ಅದರ ನಡುವೆ ಪೂಜ್ಯ ಸ್ವಾಮಿ ರಂಗನಾಥಾನಂದಜಿಯವರದು ಮೆಸೇಜ್ ಆಫ್ ಉಪನಿಷತ್ಸ್ ಅಂತಿದೆ. ಉಪನಿಷತ್ತಿನ ಕಠಿಣವಾದ ಸತ್ಯವನ್ನ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಸರಳೀಕರಿಸಿ ಅದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಪೂಜ್ಯ ಸ್ವಾಮಿ ರಂಗನಾಥಾನಂದಜಿಯವರ ಮತ್ತೊಂದು ಪುಸ್ತಕ ಡೆಮಾಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ದ ಲೈಟ್ ಆಫ್ ವೇದಾಂತ, ಇದು ಕೂಡ ಒಂದು ಉತ್ತಮವಾದ ಪುಸ್ತಕ. ದಯವಿಟ್ಟು ಈ ಪುಸ್ತಕಗಳನ್ನು ಗಮನಿಸಬೇಕು. ಮಾರಲ್ ಎಜುಕೇಶನ್, ಟೀಚರ್ಸ್ ಅಂಡ್ ಪೇರೆಂಟ್ಸ್ ಇನ್ ಮಾರಲ್ ಎಜುಕೇಶನ್, ಕಲ್ಕತ್ತಾ ರಾಮಕೃಷ್ಣ ಮಿಷನ್ನಿನ ಪಬ್ಲಿಕೇಶನ್ ಆಗಿದೆ. ಮೈಸೂರು ರಾಮಕೃಷ್ಣ ಆಶ್ರಮದಿಂದ ಮಾರಲ್ ಎಜುಕೇಶನ್ ಅಂತ ಇಂಗ್ಲಿಷ್ನಲ್ಲಿ, ನೀತಿ ಶಿಕ್ಷಣ ಅಂತ ಕನ್ನಡದಲ್ಲಿ ಪಬ್ಲಿಷ್ ಆದಂತ ಪುಸ್ತಕ. ಈ ಎಲ್ಲ ಪುಸ್ತಕಗಳು ನಮ್ಮ ಮಕ್ಕಳಿಗೆ ತುಂಬಾ ಉಪಯೋಗವಾಗುತ್ತೆ. ಒಂದು ಸಾರಾಂಶ ಇಷ್ಟೇ, ಅವರವರ ಮನೋರಂಗಕ್ಕೆ, ಅವರವರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಅವರು ಆಯ್ಕೆ ಮಾಡಿಕೊಂಡು ಅದನ್ನು ಓದಬೇಕು. ನನಗೆ ಆಶ್ಚರ್ಯ ಏನು ಅಂತಂದ್ರೆ, ಇಟಲಿಯ ಟ್ಯೂರಿನ್ ಯೂನಿವರ್ಸಿಟಿಯಲ್ಲಿ ನಾನು ಉಪನ್ಯಾಸಕನಾಗಿ ಹೋದಾಗ ಕಾಂಟ್ರಿಬ್ಯೂಷನ್ ಆಫ್ ಸೈನ್ಸ್, ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ ಟು ಸೈನ್ಸ್ ಅಂಡ್ ಮಾಡರ್ನ್ ಥಿಂಕಿಂಗ್, ಪೂಜ್ಯ ಸ್ವಾಮಿ ನಿರ್ಭಯಾನಂದರು ಪ್ರಧಾನ ಉಪನ್ಯಾಸಕರು. ಅವರೊಂದಿಗೆ ನಾನು ಕೂಡ ಆ ವೇದಿಕೆಯಲ್ಲಿದ್ದೆ. ನಾನು ಕೆಲವು ನಿಮಿಷಗಳ ಕಾಲ ಮಾತನಾಡುವ ಅವಕಾಶ ಇತ್ತು ನನಗೆ. ಆ ಸಂದರ್ಭದಲ್ಲಿ ಇಂಡಾಲಜಿ ಡಿಪಾರ್ಟ್ಮೆಂಟ್ಗೆ ನನ್ನನ್ನ ಸನ್ಮಾನ್ಯ ಡಾಕ್ಟರ್ ಆಲ್ಬರ್ಟೋ ಪೆಲೆಸಿರೋ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಇಂಡಾಲಜಿ, ಟ್ಯೂರಿನ್ ಯೂನಿವರ್ಸಿಟಿ, ಅವರು ಕರ್ಕೊಂಡು ಹೋದ್ರು. ಇಂಡಾಲಜಿ ಡಿಪಾರ್ಟ್ಮೆಂಟ್ ನ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಸುಮಾರು 70 ರಿಂದ 80 ಭಗವದ್ಗೀತೆಯ ರೆಫರೆನ್ಸ್ ಪುಸ್ತಕಗಳಿದ್ವು. ನಾನು ಅವ್ರನ್ನ ಆಶ್ಚರ್ಯಕರವಾಗಿ ಕೇಳಿದೆ, ನೀವು ಭಗವದ್ಗೀತೆ ಪುಸ್ತಕಗಳನ್ನ 70-80 ಡಿಫರೆಂಟ್ ಕಾಮೆಂಟರೀಸ್ ನ ಇಟ್ಟಿದ್ದೀರಲ್ಲ, ಏನಿದು ವಿಶೇಷ ಅಂತ ಕೇಳಿದೆ. ಆಗ ಅವ್ರು ಹೇಳಿದ್ರು, ಮ್ಯಾನೇಜ್ಮೆಂಟ್ಗೆ ಪ್ರಪಂಚದಲ್ಲಿ 2 ಅತ್ಯುತ್ತಮವಾದ ಪುಸ್ತಕಗಳನ್ನು ನಾವು ಗಮನಿಸಿದ್ದೇವೆ ಸ್ವಾಮೀಜಿ. ಒಂದು ಭಗವದ್ಗೀತೆ, ಇನ್ನೊಂದು ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರ ಇದನ್ನ ಶ್ರೋತೃಗಳು ಸರಿಯಾಗಿ ಕೇಳಿಸ್ಕೋಬೇಕು. ನಾನು ಇಟಲಿಯ ಟ್ಯೂರಿನ್ ಯೂನಿವರ್ಸಿಟಿಯಲ್ಲಿ ಭಾರತೀಯ ಚಿಂತನೆಯ ಬಗ್ಗೆ ಉಪನ್ಯಾಸ ಮಾಡಿದ ಮೇಲೆ ನಮ್ಮ ದೇಶದ ಯೂನಿವರ್ಸಿಟಿಗಳು ಉಪನ್ಯಾಸಕ್ಕೆ ನನಗೆ ಆಹ್ವಾನ ಕೊಟ್ಟಿದ್ದು. ನನ್ನನ್ನು ಫಾರಿನ್ ಯೂನಿವರ್ಸಿಟಿಗಳು ಭಗವದ್ಗೀತೆ ಬಗ್ಗೆ ಮಾತನಾಡಿ ಅಂತ ಕರೆಯುತ್ತವೆ, ಆದ್ರೆ ಇವತ್ತಿಗೂ ಭಾರತದ ಯೂನಿವರ್ಸಿಟಿಗಳಲ್ಲಿ ಭಗವದ್ಗೀತೆಯ ಬಗ್ಗೆ ಮಾತನಾಡೋದಕ್ಕೆ ಮುಕ್ತ ಅವಕಾಶ ಇಲ್ಲ. ಯಾವ್ದು ಸ್ಥಿತಿಲಿದೆಯೋ ನಾವು ಅಂತ ಅರ್ಥ ಆಯ್ತಾ? ಹೀಗಿರೋದ್ರಿಂದ ಇದು ಇಂಡಿಯನ್ ಫಿಲಾಸಫಿ, ಇಂಡಿಯನ್ ವೇ ಆಫ್ ಲೈಫ್, ಇಂಡಿಯನ್ ಸೋಷಿಯಾಲಜಿ, ಇಂಡಿಯನ್ ಎಕನಾಮಿಕ್ಸ್, ಇಂಡಿಯನ್ ರಿಲಿಜನ್, ಇಂಡಿಯನ್ ಸ್ಪಿರಿಚುಯಾಲಿಟಿ, ಪಾಶ್ಚಾತ್ಯ ಜಗತ್ತಿನಲ್ಲಿ ನಾವು ಬಹಳ ಪರಿಣಾಮಕಾರಿಯಾಗಿ ಸುಲಭವಾಗಿ ಪ್ರಚಾರ ಮಾಡಬಹುದು. ಇವತ್ತಿನ ಭಾರತದ ಕಂಡೀಷನ್ಗಿಂತ ಬಹಳ ನೊಂದ್ಕೊಂಡು ಹೇಳ್ತಾ ಇದ್ದೀನಿ ನಾನು ಪೂಜ್ಯ ಸ್ವಾಮಿ ನಿರ್ಭಯಾನಂದರು ಹೊರ ರಾಷ್ಟ್ರಗಳಲ್ಲಿ ಪ್ರವಚನ ಪ್ರವಾಸಕ್ಕೆ ಹೋದಾಗ ಎಷ್ಟೋ ಸಂದರ್ಭಗಳಲ್ಲಿ ತುಂಬಾ ಭಾವುಕರಾಗಿದ್ದೇವೆ. ಕಾರಣ ಇಷ್ಟೇ, ಈ ದೇಶಗಳಿಗೆ ನಾವು ಬಂದು ಕೆಲಸ ಮಾಡ್ತಾ ಇದ್ದೇವೆ ನಿಜ, ಆದ್ರೆ ನಾವು ಹೆಚ್ಚು ಕೆಲಸ ಮಾಡ್ಬೇಕಾದ ಭಾರತದಲ್ಲೇ ಇದೆ ಅಂತ. ನಾವು ಹೆಚ್ಚು ಕೆಲಸ ಮಾಡ್ಬೇಕಾದ ಅವಶ್ಯಕತೆ ಭಾರತದಲ್ಲಿದೆ, ಪಾಶ್ಚಾತ್ಯ ಜಗತ್ತಿಗಿಂತಲೂ ಭಾರತದಲ್ಲಿದೆ ಅಂತ. ಹಾಗಾಗಿ ತಂದೆ ತಾಯಿಗಳು ಮೈಂಡ್ ಸೆಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ತಂದೆ ತಾಯಿಗಳು ಅಧ್ಯಯನದ ಬಗ್ಗೆ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಪುಸ್ತಕ ಸಂಸ್ಕೃತಿ ಇದು ಸಾಮಾನ್ಯ ವಿಷಯ ಅಲ್ಲ. ಒಂದು ಪುಸ್ತಕ ಕೈಯಲ್ಲಿ ಇಟ್ಕೊಂಡಾಗ ಅದು ಶುದ್ಧವಾದ ಹಣ್ಣುಗಳನ್ನ ನಾವು ಕೈಯಲ್ಲಿ ಇಟ್ಕೊಂಡ್ರೆ ನಮ್ಮ ಟೇಸ್ಟ್ ಬಡ್ಸ್ ಹೇಗೆ ಆಕ್ಟಿವ್ ಆಗುತ್ತೋ ಹಾಗೆ ಒಳ್ಳೆ ಪುಸ್ತಕ ಅದು ಜೀವಂತಿಕೆಯನ್ನು ನಮಗೆ ಪರಿಚಯ ಮಾಡ್ಕೊಡುತ್ತೆ. ಅದೇ ನೀವು ಇಂಟರ್ನೆಟ್ ನಲ್ಲೋ ಕಂಪ್ಯೂಟರ್ನಲ್ಲೋ ಡಿಸ್ಪ್ಲೇ ಮಾಡ್ಕೊಂಡು ನೋಡಿದ್ರೆ ಶೋಕೇಸ್ ನಲ್ಲಿ ಗಾಜಿನ ಹಿಂದೆ ಇರ್ತಕ್ಕಂಥ ಪ್ಲಾಸ್ಟಿಕ್ ಹಣ್ಣುಗಳನ್ನ ನೋಡಬೇಕಾಗುತ್ತೆ. ಇರ್ಲಿ, ನಾವು ಗೂಗಲ್ ಅಲ್ಲಿ ಪಡ್ಕೊಳ್ಬೇಕಾದ ವಿಷಯ ಇದೆ, ಇಂಟರ್ನೆಟ್ ನಲ್ಲಿ ಪಡ್ಕೊಳ್ಬೇಕಾದ ವಿಷಯ ಇದೆ. ಆದ್ರೆ ನಾನು ಬಹಳ ನೇರವಾಗಿ ನಿಮಗೆ ಹೇಳಬಲ್ಲೆ, ಇಂಟರ್ನೆಟ್ ಮತ್ತು ಗೂಗಲ್ಲು ಕೂಡ ಪರಿಪೂರ್ಣವಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇಲ್ಲ.
ಭಾರತ ದೇಶದ ಇತಿಹಾಸವನ್ನ, ಡಿಸ್ಟಾರ್ಟೆಡ್ ಇತಿಹಾಸವನ್ನ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಭಾರತ ದೇಶದ ಇತಿಹಾಸದ ಸಾವಿರಾರು ವರ್ಷಗಳ ಗ್ರೇಟ್ ಅಚೀವ್ಮೆಂಟ್ಸ್ ಸ್ಕಿಪ್ ಆಗಿದೆ. ನೀವು ಗೂಗಲ್ ನೋಡಿದ್ರೆ ಇಂಡಿಯನ್ ಹಿಸ್ಟ್ರಿ ನಿಮಗೆ ಸಿಗೋದಿಲ್ಲ ಸರಿಯಾಗಿ, ಅಥವಾ ಡಿಸ್ಟಾರ್ಟೆಡ್ ಹಿಸ್ಟ್ರಿ. ಯಾರೋ ಮೂರನೇವನು, ನಮ್ಮ ವಂಶದವನಲ್ಲ, ನಮ್ಮ ದೇಶದವನಲ್ಲ, ನಮ್ಮ ಸಮಾಜದವನಲ್ಲ, ನಮ್ಮ ಆಚರಣೆಗಳ ಬಗ್ಗೆ ಯಾವುದೇ ಪರಿಚಯವಿಲ್ಲದಂತಹ ವ್ಯಕ್ತಿ ದೂರ ಕುಳಿತು ಹಾಗಿರಬಹುದು ಹೀಗಿರಬಹುದು ಅನ್ನೋದನ್ನ ಈ ದೇಶದ ಇತಿಹಾಸ ಬರೆದಿಟ್ಟಿದ್ದಾನೆ. ಹಾಗಾಗಿ ಈ ದೃಷ್ಟಿಯಲ್ಲಿ ದಯವಿಟ್ಟು ಈ ವಿಚಾರಗಳನ್ನ ನಾವು ಹೆಚ್ಚು ಹೆಚ್ಚು ಭಾರತೀಯ ಮೂಲದ ವಿಚಾರಗಳನ್ನ, ಸಂತ ಮಹಾತ್ಮರು ಬರೆದಂತಹ ಮೂಲದ ವಿಚಾರಗಳನ್ನ ನಾವು ಗಮನಿಸಬೇಕು ಅನ್ನೋದು ನನ್ನ ವಿನಂತಿ. ಸ್ವಾಮೀಜಿಯವರೇ, ಇದಕ್ಕೆ ರಿಲೇಟೆಡ್ ಅಂತ ಇನ್ನೊಂದು ಪ್ರಶ್ನೆ ಇದೆ. ಹೌ ಟು ಟ್ರಾನ್ಸ್ಫಾರ್ಮ್ ದಿಸ್ ಯಂಗ್ಸ್ಟರ್ಸ್ ಫ್ರಮ್ ಎಲೆಕ್ಟ್ರಾನಿಕ್ ಮೀಡಿಯಾ ಟು ದ ಪ್ರಿಂಟ್ ಮೀಡಿಯಾ ಅಂತ ಹೇಳಿ, ಇದನ್ನ ನಮ್ಮ ನಿವೃತ್ತ DDP ಪಾಲಾಕ್ಷಯ್ಯನವರು ಇದನ್ನ ಗುರುತಿಸಿ ಪ್ರಶ್ನೆನ ಕೇಳಿದ್ದಾರೆ. ಸನ್ಮಾನ್ಯ ಶ್ರೀ ಪಾಲಾಕ್ಷಯ್ಯನವರು ನಾನು ಕಂಡಂತಹ ಅದ್ಭುತ ಶಿಕ್ಷಣ ತಜ್ಞರಲ್ಲಿ ಒಬ್ಬರು. ಅವರು ನಮ್ಮ ತಿಪ್ಟೂರಿನಲ್ಲಿ BO ಇದ್ರು, ಅರಸೀಕೆರೆನಲ್ಲಿ BO ಇದ್ದಾಗ ಗಂಡಸಿ ಕ್ಷೇತ್ರಕ್ಕೆ ಕರೆದು ಟೀಚರ್ಸ್ ಕಾನ್ಫರೆನ್ಸ್ ಎಲ್ಲ ಬಹಳ ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ರು. ರಿಟೈರ್ಡ್ DDP ಆಗಿ ಬಹಳ ಒಳ್ಳೆ ಹೆಸರು ಪಡೆದಂತರು, ಬಹಳ ಸಜ್ಜನ ಅಧಿಕಾರಿಗಳು. ಅವ್ರು ಈ ಕಾರ್ಯಕ್ರಮದಲ್ಲಿ ಇರೋದು ನನಗೆ ಬಹಳ ಸಂತೋಷ ಆಗಿದೆ. ಒಂದು ವಿಚಾರ, ಎಲೆಕ್ಟ್ರಾನಿಕ್ ಮೀಡಿಯಾ ಅದರ ಡಿಪೆಂಡೆನ್ಸಿಯನ್ನು ನಾವು ಇಟ್ಕೊಳ್ಳೋಣ, ಆದರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪ್ರಿಂಟ್ ಅಂತಕ್ಕಂಥದ್ದು, ಪ್ರಿಂಟ್ ಮೆಟೀರಿಯಲ್ ಏನಿದೆ, ಇದು ಹೆಚ್ಚಿನ ಭಾವನಾತ್ಮಕವಾದ ಸಂಬಂಧವನ್ನು ನಮಗೆ ಕೊಡುತ್ತೆ. ಇದು ಬಹಳ ಮುಖ್ಯ, ಇದು ಬಹಳ ಮುಖ್ಯ. ಇವತ್ತು ಬಹಳ ನೊಂದ್ಕೊಂಡು ನಾನೊಂದು ಮಾತು ಹೇಳಬೇಕು ಅಂತಂದ್ರೆ, ಇವತ್ತಿನ ಟೆಲಿವಿಷನ್ ಹ್ಯಾಸ್ ಬಿಕಮ್ more or less a irresistible curse ಆಗಿದೆ. ಈಗಂತೂ ಈ ಒಂದು ತಿಂಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಜನಕ್ಕೆ ಯಾವುದೇ ಆಲೋಚನೆಗಳು ವಿಶಾಲವಾಗಿ ಬೆಳೆಯೋದಕ್ಕೆ ಅವಕಾಶಗಳಿಲ್ಲ. ಸೃಜನಶೀಲತೆ, ಒಂದು ವಿಶಿಷ್ಟವಾದ ರೀತಿಯ ಆಲೋಚನೆಯ ಕಲೆ ಕಾಣ್ತಾ ಇಲ್ಲ. ಆದ್ರೆ ಸದ್ಗ್ರಂಥಗಳು ಇವತ್ತಿಗೂ ಕೂಡ, ಗಾಂಧಿಯವರು ಗೀತೆಯನ್ನು ನನ್ನ ತಾಯಿ ಅಂತ ಕರೆದರು. ಬ್ರಿಟಿಷರ ದೌರ್ಜನ್ಯಕ್ಕೆ ತುತ್ತಾಗಿ ಜೈಲುಗಳನ್ನು ಸೇರಿದ್ದಂತಹ ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರು ಪುಸ್ತಕಗಳನ್ನ ಓದಿದ್ರು, ಜೀವನವನ್ನು ಸುಧಾರಿಸಿಕೊಂಡ್ರು. ಅವರು ಬದುಕಿದ ರೀತಿಯೇ ಒಂದು ಪುಸ್ತಕವಾಯಿತು. ಹೀಗಾಗಿ ಮಕ್ಕಳು ದಯವಿಟ್ಟು ಈ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬೇಕು. ಮನೆಗಳಲ್ಲಿ, ನಾನು ಆಗ್ಲೇ ಹೇಳಿದೆ, ತಂದೆ ತಾಯಿಯಂದ್ರು ಮನೆಗಳಲ್ಲೇ ಅವ್ರ ಬಾಲ್ಯದಿಂದಲೂ ಈ ಪುಸ್ತಕಗಳನ್ನು ಓದುವಂತಹ ಒಂದು ವಿಶೇಷವಾದ ಸಂಸ್ಕೃತಿಗೆ ಒಳಪಡಬೇಕು. ತಾಯಿ ಒಂದು ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳಿ, ಪುಸ್ತಕ ಓದಕ್ ಬರ್ದಲ್ಲೇ ಇರ್ತಕ್ಕಂಥ LKG ಮಗು ಕೂಡ ಬಂದು ಒಂದು ಉಲ್ಟಾದ್ರೂ ಇಟ್ಕೊಂಡು ಒಂದು ಪುಸ್ತಕ ಹಿಡ್ಕೊಳ್ಳುತ್ತೆ. ಪುಸ್ತಕ ಹೇಗೆ ಇಟ್ಕೊಳ್ಬೇಕು ಅಂತ ಗೊತ್ತಿಲ್ದಲೇ ಇರೋ ಮಗು ಕೂಡ ಆ ಪುಸ್ತಕವನ್ನ ತಳ್ಕೊಂಬಳಕ ಇಟ್ಕೊಳುತ್ತೆ. ಅಂದ್ರೆ ಈ ಪುಸ್ತಕ ಸಂಸ್ಕೃತಿಯನ್ನ ತಂದೆ ತಾಯಿಗಳು ಮನೆಯಲ್ಲಿ ಬೆಳೆಸಬೇಕು. ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರನ್ನ ಇವತ್ತು ಲೈಬ್ರರಿ ನೋಡಕ್ಕಾಗತ್ತಾ? ನನಗಂತೂ ಬಹಳ ಈ ಪ್ರಶ್ನೆ ಪ್ರಾಮಾಣಿಕವಾಗಿ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಇವತ್ತು ಶಾಲಾ ಕಾಲೇಜುಗಳಲ್ಲಿ ಲೈಬ್ರರಿಯಲ್ಲಿ ಪುಸ್ತಕಗಳನ್ನು ತಗೊಂಡು ಲೈಬ್ರರಿಗೆ ಹೋಗಿ ಕೂತ್ಕೊಂಡು ಓದುವಂತಹ ಶಿಕ್ಷಕರ ಸಂಖ್ಯೆ ಮೈಕ್ರೋಸ್ಕೋಪಿಕ್ ಮೈನಾರಿಟಿ. ಯಾಕೆ? ಆನ್ಸರ್ 6 questions out of 10. Education is not for wisdom and knowledge. It is just for information. ಹೋದ ವರ್ಷ ಈ ಕ್ವಶನ್ ಕೊಟ್ಟಿದ್ರು, ಈ ಸಲ ಇದು ಕೊಡಲ್ಲ, ಅದರ ಪಕ್ಕದ ಕ್ವಶನ್ ಓದ್ಕೊಳ್ಳಿ. This is the technique. This is the greatest technique they are adopting. This is not education. It is something like you are conveying information to our children. Information ಪಡ್ಕೊಂಡ್ರೆ ಏನ್ ಬಂತು ಅವ್ರಿಗೆ? They will forget. ಪರೀಕ್ಷೆ ಆದ್ಮೇಲೆ ಮರ್ತು ಹೋಗ್ತಾರೆ. ಅವರ ಆಟಿಟ್ಯೂಡ್ ಅನ್ನ ಚೇಂಜ್ ಮಾಡೋದಕ್ಕೆ ಅವಕಾಶ ಇದೆಯಾ ಇನ್ಫಾರ್ಮೇಶನ್ ಅಲ್ಲಿ? ಯುವರ್ ಆಟಿಟ್ಯೂಡ್ ಆಫ್ ಟುಡೇ ವಿಲ್ ಡಿಸೈಡ್ ಯುವರ್ ಆಲ್ಟಿಟ್ಯೂಡ್ ಆಫ್ ಟುಮಾರೋ ಅನ್ನೋ ಎಚ್ಚರಿಕೆ ಇದೆಯಾ? ಮಕ್ಕಳು ಕೊಡೋದಕ್ಕೆ ಅವಕಾಶ ಇದೆಯಾ? ಇದು ಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಕಾಪಿ ರೈಟಿಂಗ್ ಬರೆಯೋದ್ರಿಂದ ಹಿಡಿದು 6 ತಿಂಗಳು ಕಾಪಿ ರೈಟಿಂಗ್ ಬರೆದ್ರೆ ಮಕ್ಕಳ ಅಕ್ಷರ ಸುಂದರವಾಗುತ್ತೆ. 7ನೇ ತರಗತಿ ಪಾಸ್ ಮಾಡೋ ಒಳಗೆ ಮಕ್ಕಳಿಗೆ 20ರವರೆಗೂ ಉಲ್ಟಾ ಮಗ್ಗಿ ಬರದೇ ಇದ್ರೆ ನನ್ನ ದೃಷ್ಟಿಯಲ್ಲಿ 8ನೇ ತರಗತಿಗೆ ಅವನು ಪ್ರಮೋಟೆಡ್ ಅಲ್ಲ. ಈ ಕಮಿಟ್ಮೆಂಟ್ ತಗೊಳ್ಬಲ್ರ? ಪರೀಕ್ಷೆಗಳನ್ನ ನಕಲು ಮಾಡದೆ
ಅವನು 35% ತಗೊಳ್ಳಿ, ಅವನೊಬ್ಬ ಪ್ರಾಮಾಣಿಕನಾಗಿ ಆಚೆ ಬರಬೇಕು. ಇವನು ತಯಾರು ಮಾಡೋದಕ್ಕೆ ಅವಕಾಶ ಇದೆಯಾ? ಮಾಸ್ ಎಜುಕೇಶನ್ ಕ್ಲಾಸ್ ಏನಾಗ್ತಾರೆ? ಪ್ರತಿಭಾನ್ವಿತರು ಬೇರೆ ರಾಷ್ಟ್ರಗಳಿಗೆ ಬರೀ ಡಾಲರ್ ದುಡಿಯಕ್ಕೆ ಹೋಗ್ತಾ ಇದ್ದಾರೆ ಅನ್ಕೊಂಡಿದ್ದೀರೇನು? ಈ ಮಾಸ್ ನಡುವೆ ಅವ್ರು ಬದುಕೋಕ್ ಆಗ್ತಾ ಇಲ್ಲ. ನಿಷ್ಠನನ್ನ, ಸಜ್ಜನನನ್ನ, ಪ್ರಾಮಾಣಿಕನನ್ನ, ಯೋಗ್ಯನನ್ನ ಕಣ್ಣೀರ್ ಹಾಕಿಸ್ತಾ ಇದೆ ಈ ವ್ಯವಸ್ಥೆ. ಆದ್ರಿಂದ ನಾನು ಹೇಳ್ತಾ ಇರೋದು, ಮೊದಲಿಂದಲೂ ಕೂಡ ಆ ವಿಚಾರಗಳನ್ನ, ಭಾರತೀಯ ಪರಂಪರೆಗೆ ತಕ್ಕಂತೆ ಮಕ್ಕಳನ್ನ ಬೆಳೆಸಬೇಕು. ಅದೇ ದೊಡ್ಡ ಆಘಾತ ಅಂತ ಹೇಳಿದ್ ನಾನು. ಅದಕ್ಕೆ ಒಂದು ದೊಡ್ಡ ಪ್ರತಿಬಂಧಕ ಇಂಡಿಯನ್ ವೇ ಆಫ್ ಲೈಫ್. ಇಂಡಿಯನ್ ವೇ ಆಫ್ ಲೈಫ್ ನಲ್ಲಿ ನಾವೇನ್ ಗೌರವಿಸಿದೇವೋ, 1000 ವರ್ಷಗಳಲ್ಲಿ ನಾವೇನ್ ಕಂಡಿದ್ದೇವೋ, ಗುರುಕುಲ ಸಿಸ್ಟಮ್ ಆಫ್ ಎಜುಕೇಶನ್ ಏನಿದೆಯೋ ಅದನ್ನ ನಾವು ಅಡಾಪ್ಟ್ ಮಾಡಿದಾಗ ನಿಮ್ಮ ನೋಡಿ, ತಂದೆ ತಾಯಿ ಮತ್ತು ಗುರು ಹಿರಿಯರ ಪ್ರೀತಿಯ ಮುಂದೆ ಟೆಲಿವಿಷನ್, ಎಲೆಕ್ಟ್ರಾನಿಕ್ ಮೀಡಿಯಾ ಗೌಣವಾಗುತ್ತೆ. ತಂದೆ ತಾಯಿ ಮತ್ತು ಗುರುಗಳ ಪ್ರೀತಿ ಸಿಗದೆ ಇದ್ದಾಗ ಮಕ್ಕಳು ಮೊಬೈಲ್ ಮೊರೆ ಹೋಗ್ತಾರೆ, ಮಾಲ್ಗಳಿಗೆ ಹೋಗ್ತಾರೆ, ಮೆಟ್ರೋಗೆ ಹೋಗ್ತಾರೆ, ಫಿಲ್ಮ್ಗೆ ಹೋಗ್ತಾರೆ, ಓದೋದು ಬಿಟ್ಟು ಎಲ್ಲವನ್ನೂ ಮಾಡ್ತಾರೆ. ಅವರ ಆ ಒಂದು ಬಹಳ ಮುಖ್ಯವಾದ ವಯೋ ಹಂತದಲ್ಲಿ ಒಂದು ವೇಳೆ ಅವರು ಅತ್ಯಂತ ಬೇಜವಾಬ್ದಾರಿಯಿಂದ ಮುಂದೆ ಹೋಗ್ಬಿಟ್ರೆ ಲೈಫ್ ಈಸ್ ಗಾನ್, ಹೊರಟೋಯ್ತು. ಆ ಜೀವನವನ್ನು ನಾವು ತಿದ್ದೋದಕ್ಕಾಗೋದಿಲ್ಲ, ಸರಿದಾರಿ ತರೋದಕ್ಕಾಗೋದಿಲ್ಲ. ಆದ್ದರಿಂದ ಅವನವನ ವಯಸ್ಸಿಗೆ ತಕ್ಕಂತೆ ಅವನವನಿಗೆ ಅರ್ಥವಾಗೋ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಈ ವಿಚಾರಗಳನ್ನು ಮುಟ್ಟಿಸೋದು ತಂದೆ ತಾಯಿಗಳು ಮತ್ತು ಗುರುಗಳ ಕರ್ತವ್ಯ. ಆ ನಿಟ್ಟಿನಲ್ಲಿ ಮಾಡಲೇಬೇಕಾಗತ್ತೆ. ಅವರು ಅವರ ವಯಸ್ಸಿಗೆ ಅರ್ಥವಾಗುವ ಪುಸ್ತಕಗಳನ್ನೇ ಕೊಟ್ಟು ಅದನ್ನ ಮಾಡಬೇಕಾಗತ್ತೆ. ಮತ್ತೊಂದು ಪ್ರಶ್ನೆ ಅಥವಾ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು. ಎಷ್ಟೋ ಒಂದ್ ವೇಳೆ ನಾವು ಶ್ರಾವ್ಯ ಮಾಧ್ಯಮದಲ್ಲೂ ಕೂಡ ಬಹಳಷ್ಟು ವಿಷಯಗಳನ್ನ ಕಲ್ತ್ಕೋಬಹುದು. ಫಾರ್ ಎಕ್ಸಾಂಪಲ್, ಈ ಒಂದು ಟಾಕ್ ಈಸ್ ವೆರಿ ಎನ್ಲೈಟ್ನಿಂಗ್ ಫಾರ್ ಆಲ್ ಆಫ್ ಅಸ್. ಸೊ ಇದು ಒಂದು ಪುಸ್ತಕ ಮಂಥನಕ್ಕೂ ಸಮಾನ ಅಂತ ಒಬ್ರು ಕೇಳಿದ್ದಾರೆ. ಅದ್ರ ಬಗ್ಗೆ ಯಾವ ಪ್ರಪೋರ್ಷನ್ ಇರ್ಬೇಕು ಪುಸ್ತಕ ಮತ್ತೆ ಕೇಳುವಂತದ್ದು, ಅದೊಂದು ನಿಮ್ಮ ಅಭಿಪ್ರಾಯ? ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇರೋದು ಇಷ್ಟೇ, ಎಲೆಕ್ಟ್ರಾನಿಕ್ ಮೀಡಿಯಾನ ನಾನು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ಇಂತಹ ಅದ್ಭುತವಾದ ಬ್ರಹ್ಮಾಸ್ತ್ರ ಯಾರ ಕೈಲಿ ಇರ್ಬೇಕಾಗಿತ್ತೋ ಅವ್ರ ಕೈಲಿಲ್ಲ. ಇಂತಹ ಅದ್ಭುತವಾದ ಒಂದು ಬ್ರಹ್ಮಾಸ್ತ್ರ ಪರಿಣಾಮಕಾರಿಯಾಗಿ ಯಾರ ಕೈಲಿರ್ಬೇಕೋ ಅವ್ರ ಕೈಯಲ್ಲಿ ಇಲ್ಲ. ವೈದ್ಯನ ಕೈಯಲ್ಲಿ ಚಾಕು ಇದ್ರೆ ಸರ್ಜರಿ ಮಾಡ್ತಾನೆ, ಪ್ರಾಣ ಉಳಿಸ್ತಾನೆ. ದುಷ್ಟನ ಕೈಯಲ್ಲಿ ಚಾಕು ಇದ್ರೆ ಪ್ರಾಣ ತೆಗಿತಾನೆ. ನಾನು ಚಾಕುವನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಹಾಗಾಗಿ ಈಗ ನಿಮ್ಗೆ 24 ಗಂಟೆ ಒಳಗೆ ಈ 1 ಗಂಟೆ ಕಾರ್ಯಕ್ರಮ ನಿಮ್ಗೆ ಇಷ್ಟವಾಯ್ತಾ? ಬಿ ವೆರಿ ಚೂಸಿ. ನಮ್ಮ ಮಕ್ಕಳನ್ನು ಬಲಿ ಕೊಡೋದು ಬೇಡ ಮಾಧ್ಯಮಕ್ಕೆ, ಟಿವಿ ಮಾಧ್ಯಮಕ್ಕೆ ಬಲಿ ಕೊಡೋದು ಬೇಡ. ಕೆಲವು ಚಾನೆಲ್ಸ್ ಇದೆ, ಅಲ್ಲಿ ಉತ್ತಮವಾದ ವಿಚಾರಗಳು ಬರುತ್ತೆ. ನಿಷ್ಠುರವಾದ ಮಾತುಗಳನ್ನಾಡಿ ಎಷ್ಟೋ ಸಂದರ್ಭಗಳು ಎದುರು ಹಾಕೊಂಡಂತ ಸನ್ನಿವೇಶಗಳನ್ನು ನೋಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೇವೆ. ಒಳ್ಳೆ ವಿಚಾರಗಳು ಬರುತ್ತೆ, ಆದ್ರೆ ಬಹಳ ಕಡಿಮೆ ಇದೆ. ಅಂತಹ ಅದ್ಭುತವಾದಂತಹ ಒಂದು ಉಪಕರಣವನ್ನ ಯಾವ ಮಟ್ಟದಲ್ಲಿ ನಾವು ಬಳಸ್ಕೊಳ್ಬಹುದಾಗಿತ್ತು, ಆ ವಿಷಯದಲ್ಲಿ ನಾವು ತುಂಬಾ ಸುಧಾರಿಸಬೇಕಾಗಿದೆ. ಖಂಡಿತ ನಾನು ಎಲೆಕ್ಟ್ರಾನಿಕ್ ಮೀಡಿಯಾನ ಸಾರಾಸಗಟು 100% ರಿಜೆಕ್ಟ್ ಮಾಡ್ತಾ ಇಲ್ಲ. ದ ವೇ ವಿ ಆರ್ ಯುಟಿಲೈಸಿಂಗ್ ಇಟ್, ಅದು ಬಹಳಷ್ಟು ರೀತಿಯಲ್ಲಿ ಇಟ್ ಈಸ್ ರೂಯಿನಿಂಗ್ ದಿ ಪ್ರೆಸೆಂಟ್ ಜನರೇಷನ್. ನಿಜ ನೋಡಿ, ನೀವು ತಂದೆ ತಾಯಿಗಳ ಪ್ರೀತಿ, ಗುರುಗಳ ಪ್ರೀತಿ ಇದ್ದ ಕಾಲದಲ್ಲಿ ನಾವೆಲ್ಲ ಹೈಸ್ಕೂಲ್ಗೆ ಬಂದಾಗ ಟಿವಿ ಬಂದದ್ದು. ಊರಿನಲ್ಲಿದ್ದಂತ ಟಿವಿ ಇದ್ದವ್ರ ಮನೆಗೆ ಹೋಗಿ ನಾವು ಎಷ್ಟು ಅವರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿತ್ತು ಟಿವಿ ಮುಂದೆ ಕೂತ್ಕೊಳ್ಳೋಕೆ. ಪ್ರಶ್ನೆ ಇಷ್ಟೇ, ಏನು ತಾಯಿ ತಂದೆ ಮತ್ತು ಗುರುಗಳ ಪ್ರೇರಣೆ, ಪ್ರಚೋದನೆ, ಪ್ರಭಾವ ನಮಗೆಲ್ಲವನ್ನೂ ದೊರಕಿಸಿಕೊಡಬಲ್ಲದು. ಇದರ ನಡುವೆ ಈ ಎಲೆಕ್ಟ್ರಾನಿಕ್ ಮಾಧ್ಯಮವು ಒಂದು ಸ್ಟ್ಯಾಂಡ್ ಬೈ ಆಗಿರ್ಲಿ, ಇದೇ ಬಿ ಆಲ್ ಅಂಡ್ ಎಂಡ್ ಆಲ್ ಆಗಬಾರ್ದು. ಇಟ್ ಶುಡ್ ನಾಟ್ ಬಿ ಎವ್ರಿಥಿಂಗ್ ಇನ್ ಅವರ್ ಲೈಫ್. ಖಂಡಿತ ಆ ನಿಟ್ಟಿನಲ್ಲಿ ನಾನು ಹೇಳೋದು,
ಈ ಒಂದು ತಿಂಗಳಲ್ಲಿ ನಮ್ಮ ಟೆಲಿವಿಷನ್ನ ಎಲ್ಲಾ ಚಾನೆಲ್ಗಳು ಬಿತ್ತರಿಸಿದಂತಹ ಕಾರ್ಯಕ್ರಮಗಳಲ್ಲಿ ಮಾನವ ನಿರ್ಮಾಣ ಚಿಂತನೆ, ಮಾನವ ನಿರ್ಮಾಣ ಶಿಕ್ಷಣ, ಜನರಿಗೆ ಭರವಸೆ ಕೊಡ್ತಕ್ಕಂಥ ವಿಚಾರ, ಜನರನ್ನ ಆ ಒಂದು ಡಿಪ್ರೆಷನ್ ಇಂದ ಆಚೆ, ಅಲ್ಲ ಮನೆಯಲ್ಲಿ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಭಾರತೀಯರಿಗೆ ದುರ್ಗತಿ ಬರ್ಬೇಕಾ? ಮದ್ಯ ಸಿಗಲಿಲ್ಲ ಅಂತ ಹೇಳಿ ಗೋಡೆ ಒಡೆದು ಹಾಕ್ಬಿಟ್ರಂತೆ ಗದಗಿನಲ್ಲಿ. ಕೊರೋನಾದಿಂದ ತೀರ್ಕೊಂಡವ್ರಿಗಿಂತಲೂ ಕೂಡ ಮದ್ಯ ಸಿಗದೆ ತೀರ್ಕೊಂಡವ್ರ ಸಂಖ್ಯೆ ಜಾಸ್ತಿ ಅಂತೆ. ಇದನ್ನ 21ನೇ ಶತಮಾನದ ಅದ್ಭುತಗಳು ಅಂತ ದಾಖಲೆ ಮಾಡೋಣ. ಒಂದು ಪುಸ್ತಕದಲ್ಲೋ, ಉತ್ತಮವಾದ ಚಿಂತನೆಯಲ್ಲೋ, ಆಲೋಚನೆಯಲ್ಲೋ ತಂದೆ ತಾಯಿಗಳಾದವರು ತಮ್ಮ ವಂಶ, ಐ ಆಮ್ ದಿ ಪ್ರೌಡೆಸ್ಟ್ ಮ್ಯಾನ್ ಎವರ್ ಬಾರ್ನ್ ಆನ್ ದಿಸ್ ಅರ್ತ್, ಐ ಓ ದಿಸ್ ಟು ಮೈ ಆನ್ಸಿಸ್ಟ್ರಿ ಎಂದ್ರು ವಿವೇಕಾನಂದ. ನನ್ನ ತಂದೆ ಅದ್ಭುತ ವ್ಯಕ್ತಿಯಾಗಿದ್ದ, ನನ್ನ ಅಜ್ಜ ಅದ್ಭುತ ವ್ಯಕ್ತಿಯಾಗಿದ್ದ, ನಮ್ಮ ವಂಶ ಇಂಥದ್ದು. ದಿನಗಳ ಗಟ್ಟಲೆ ಹೇಳ್ತಾ ಇದ್ರು ನನ್ನ ಪೂಜ್ಯ ತಾಯಿ ತಂದೆ ನಮ್ಮ ಜನ್ಮ ಕೊಟ್ಟು. ಈ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಕ್ ಬಯಸ್ತೇನೆ, ಯಾವ ದೇವರು ಕೂಡ ನಮ್ಮ ತಂದೆ ತಾಯಿಯ ನಂತರ ಬಂದವರೇ ಹೊರತು ನಮ್ಮ ಹೃದಯದಲ್ಲಿ ಪ್ರಥಮ ಸ್ಥಾನ ಅಲ್ಲ. ತಾಯಿ ತಂದೆಯನ್ನ ಮೀರಿಸಿದಂತಹ ದೇವರು ನಮ್ಮ ಬದುಕಿನಲ್ಲಿ ಸಿಗಲಿಲ್ಲ ಅಷ್ಟರ ಮಟ್ಟಿಗೆ. ಹಾಗಾದ್ರೆ ನೀವು ಕೇಳ್ಬೋದು, ಅವ್ರು ಅಷ್ಟು ವಿದ್ಯಾವಂತರಾಗಿದ್ರು. ವಿದ್ಯೆಯ ವಿಷಯದಲ್ಲಿ ದೊಡ್ಡವರಲ್ಲ, ನಿಮ್ಮ ಅಕಾಡೆಮಿಕ್ ಎಜುಕೇಶನ್ ವಿಷಯದಲ್ಲಿ ಅವರು ದೊಡ್ಡವರಲ್ಲ. ಆದರೆ ಹೃದಯವಂತಿಕೆ, ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಕಳನ್ನು ಬೆಳೆಸಿದಂತಹ ರೀತಿ, ಜೀವನವನ್ನು ಕಲಿಸಿದಂತಹ ರೀತಿ, ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲೋದು ಮರ್ಯಾದೆ ಅಂತ ಹೇಳ್ಕೊಡ್ತ ಪಾಠ, ಇದು ಜೀವನ ಪರ್ಯಂತ ಉಳಿಯುತ್ತೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಪುಸ್ತಕಗಳಲ್ಲಿ ಜೀವ ಇದೆ, ಜೀವಂತಿಕೆ ಇದೆ, ಅದು ನಮ್ಮ ಬದುಕಿಗೆ ಹತ್ತಿರ ಆಗತ್ತೆ. ನಾನು ಆ ಮಗುವಿಗೆ ಕೊಟ್ಟ ಕಾಂಪಿಟೇಷನ್ ಬಗ್ಗೆ ಹೇಳಿದೆ. ಸರಸ್ವತಿಯ ಕೈಯಲ್ಲಿ ಪುಸ್ತಕ ಇಲ್ದಲೇ ಇರೋ ಎಲ್ಲಾ ಫೋಟೋಸ್ನ ಆ ಮಗು ರಿಜೆಕ್ಟ್ ಮಾಡ್ತಾನೆ, ಪುಸ್ತಕ ಇದ್ದ ಫೋಟೋ ಮಾತ್ರ ಆ ಮಗು ಸೆಲೆಕ್ಟ್ ಮಾಡ್ತಾನೆ. ಇದರ ಅರ್ಥ ಏನು ಅಂದ್ರೆ, ಪುಸ್ತಕದೊಂದಿಗೆ ಭಾವನಾತ್ಮಕವಾದ ಸಂಬಂಧ ತುಂಬಾ ಇದೆ ನಮಗೆ. ಇದು ಬಹಳ ಮುಖ್ಯ. ಪುಸ್ತಕಗಳು ನಮ್ಮ ಜೀವನ ಸಂಗಾತಿ, ಜೀವನದಲ್ಲಿ ಸ್ನೇಹಿತರು, ನಮ್ಮ ಜೀವನದುದ್ದಕ್ಕೂ ನಮ್ಮ ಜೊತೆ ಬರ್ತಕ್ಕಂಥವ್ರು, ನಮ್ಮನ್ನ ಚೆನ್ನಾಗಿ ಒಂದು ವಿಶಿಷ್ಟವಾದ ವ್ಯಕ್ತಿತ್ವಕ್ಕೆ ರೂಪಿಸುವ ವಿಷಯದಲ್ಲಿ ಮಹತ್ತರ ಪಾತ್ರ ವಹಿಸುವಂಥದ್ದು. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಮ್ಗೆ ಏನ್ ಸಿಗಬಹುದು, ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳು, ಅದನ್ನು ನಾವು ಪಡ್ಕೊಳ್ಳೋಣ. ಅದರಲ್ಲೇನು ಯಾವುದೇ ರೀತಿಯ ತಿರಸ್ಕಾರ ಬೇಡ, ನಿರ್ಲಕ್ಷ್ಯ ಬೇಡ. ಆದರೆ ಪುಸ್ತಕಗಳನ್ನ ಸಂಗ್ರಹಿಸಿ ಒಂದು ನಿರಂತರವಾದ ಅಧ್ಯಯನಕ್ಕೆ ನಾವು ತೊಡಗಿಸ್ಕೊಳ್ತಕ್ಕಂಥದ್ದು ನಮ್ಮ ಜೀವನವನ್ನ ಭವ್ಯವಾಗಿಸ್ಕೊಳ್ಳೋದಕ್ಕೆ, ಅರ್ಥಪೂರ್ಣವಾಗಿಸ್ಕೊಳ್ಳೋದಕ್ಕೆ, ಸುಸಂಸ್ಕೃತವಾಗಿಸ್ಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಅದು ಹೆಚ್ಚಿನ ಪ್ರಭಾವವನ್ನು ಮಾಡುತ್ತೆ. ಧನ್ಯವಾದಗಳು ಗುರುಗಳೇ. ಶ್ರೀನಿಧಿ ಮುಂದುವರಿಸಿ.